ಪುಣ್ಯಾತ್ಮರಲ್ಲಿ ಪುಣ್ಯಾತ್ಮನಾಗಿ ಬ್ರಹ್ಮರ್ಷಿಯಾಗಿ ಕಾವ್ಯರ್ಷಿಯಾಗಿ ಬದಲಾಗಿದ್ದು ಹೇಗೆ? ಮತ್ತದೇ ಸಂಘದ ಗುಣದಿಂದ, ಸತ್ಸಂಗದಿಂದ, ಕಳ್ಳರ ಸಂಘದಿಂದ ಕಳ್ಳನಾದ, ಕಳ್ಳರ ದೊರೆಯಾದ, ಋಷಿ ಸಂಘದಿಂದ ಬ್ರಹ್ಮರ್ಷಿಯಾದ, ಕಾವ್ಯರ್ಷಿಯಾದ. ವಾಲ್ಮೀಕಿಗಳ ಜನ್ಮನಾಮ ಅಗ್ನಿ ಎಂಬುದಾಗಿ. ಅಗ್ನಿಶರ್ಮ ಹುಟ್ಟಿದ್ದು ಭೃಗು ವಂಶದಲ್ಲಿ, ಬ್ರಹ್ಮರ್ಷಿ ಕುಲದಲ್ಲಿ ಹುಟ್ಟಿರತಕ್ಕಂಥದ್ದು. ಭೃಗುಗಳು ಏನು ಸಾಮಾನ್ಯರಲ್ಲ, ಅಂತ ವಂಶದಲ್ಲಿ ಹುಟ್ಟಿರತಕ್ಕಂಥದ್ದು. ವಾಲ್ಮೀಕಿಗಳ ಉತ್ತರಕಾಂಡದಲ್ಲಿ ಹೇಳುವ ಹಾಗೆ ಅದೊಂದು ವಿಶೇಷ ಸಂದರ್ಭ. ಅದು ಸೀತೆಯ ಪಾವಿತ್ರ್ಯವನ್ನು ಲೋಕಕ್ಕೆ ವಾಲ್ಮೀಕಿಗಳು ಪ್ರತಿಜ್ಞೆ ಮಾಡಿ ಅದನ್ನ ಸ್ಥಾಪಿಸುವ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ. ಪ್ರಚೇತಸೋಹಂ ದಶಮಃ ಪುತ್ರ ಸತ್ಯೇಣ ತೇಶಪಿ. ಪ್ರಚೇತಸನ 10ನೇ ಪೀಳಿಗೆಯ, ಪ್ರಚೇತ ಅಂದ್ರೆ ವರುಣ, ವರುಣನಿಂದ 10ನೇ ತಲೆಮಾರಿನ ವಾಲ್ಮೀಕಿ ನಾನು. ಸತ್ಯದ ಮೇಲೆ ಅಣೆಯಿಟ್ಟು ಹೇಳ್ತೇನೆ, ಸೀತೆಯಲ್ಲಿ ಪಾಪವಿಲ್ಲ, ಅವಕುಶಲ ರಾಮನ ಮಕ್ಕಳು. ಭೃಗುರ್ವೈ ವಾರುಣಿಹಿ, ಭೃಗು ವರುಣಪುತ್ರ. ಆ ಭೃಗುವಿನಿಂದ 9ನೇ ತಲೆಮಾರು ಈ ಅಗ್ನಿಶರ್ಮ ಎಂಬ ಶಿಶು. ಹೆಸರಿಗೆ ತಕ್ಕ ಹಾಗೆ ಅಗ್ನಿಯೇ ಅಗ್ನಿಶರ್ಮ. ಬದುಕಿನ ಪೂರ್ವ ಭಾಗದಲ್ಲಿ ಅಗ್ನಿ ಅಂದ್ರೆ ಬೆಂಕಿ, ತನ್ನ ಸಂಪರ್ಕಕ್ಕೆ ಬಂದವರನ್ನೆಲ್ಲ ಸುಟ್ಟವನು, ದರೋಡೆಕೋರ, ಬೇಡ. ಕಾಡ ದಾರಿಯಲ್ಲಿ ಯಾರು ಹೋಗ್ತಾರೆ, ಅವನ ದಾರಿಯಲ್ಲಿ ಯಾರು ಹೋಗ್ತಾರೆ ಅವರನ್ನೆಲ್ಲ ಹಿಡಿದು ಹಿಂಸಿಸಿ ಬಡಿದ್ದು ಕೊಂದು, ಬೆಂಕಿ ಸಂಪರ್ಕಕ್ಕೆ ಬಂದ್ರೆ ಏನಾಗ್ಬೋದು ಅಂಥದ್ದೇ ಆಗಿದ್ದು ಆ ಅವಧಿಯಲ್ಲಿ. ಉತ್ತರ ಭಾಗದಲ್ಲಿಯೂ ಕೂಡ ಅಗ್ನಿಯೇ ಹೌದು, ದೀಪ. ವಾಲ್ಮೀಕಿ ಮಹರ್ಷಿಯಾಗಿ ಪರಿವರ್ತನೆ ಆದ ಮೇಲೆ ರತ್ನಾಕರ ಆಗ್ಲೂ ಅಗ್ನಿಯಾಗೇ ಇದ್ದಿದ್ದು ಅಂತ. ಜ್ಞಾನ ಕೊಡುವ ದೀಪವಾಗಿ, ಕತ್ತಲೆ ಕಳೆಯುವ ದೀಪವಾಗಿ ಇದ್ದಿದ್ದು. ಹಾಗಾಗಿ ಮೊದಲು ಅಗ್ನಿ ಹೌದು ಬೆಂಕಿ ಅದು, ಬಳಿಕ ಅಗ್ನಿ ಹೌದು ದೀಪ ಅದು. ಮೊದಲು ಬಿಸಿಯನ್ನು ಕೊಟ್ಟಿದ್ದು, ಬಳಿಕ ಬೆಳಕನ್ನು ಕೊಟ್ಟಿದ್ದು. ಅಗ್ನಿಗೆ 2 ಗುಣ ಇದೆ. ಅಗ್ನಿ ಬಿಸಿಯೂ ಹೌದು, ಅಗ್ನಿ ಬೆಳಕು ಹೌದು. ಅಗ್ರಂ ನಯತಿ ಇತ್ಯಗ್ನಿ, ನಮ್ಮನ್ನು ಮುಂದಕ್ಕೆ ಒಯ್ಯುವಂಥದ್ದು. ಮುಂದಕ್ಕೆ ಹೆಜ್ಜೆ ಇಡಬೇಕಾದ್ರೆ ಬೆಳಕು ಬೇಕು, ಬೆಳಕಿಲ್ಲದೆ ಹೆಜ್ಜೆಯಿಂದ ಹೆಜ್ಜೆಯನ್ನ ಕಿತ್ತಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆ ಅಗ್ನಿತ್ವ ಉತ್ತರ ಭಾಗದಲ್ಲಿ ದೀಪವಾಗಿ ಬಂದಿದ್ದು ವಾಲ್ಮೀಕಿಗಳಿಗೆ. ಪೂರ್ವ ಭಾಗದಲ್ಲಿ ಅದು ಬರೀ ಬಿಸಿ 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 ಕೆಂಡ. ಭೃಗು ವಂಶದ ವಿಪ್ರೋತ್ತಮರು ದಂಪತಿಗಳು ತಮ್ಮ ಮಗುವನ್ನು ಕಾಡಿನಲ್ಲಿ ಕಳೆದುಕೊಂಡರು. ಅಗ್ನಿಶರ್ಮನೆಂಬ ಶಿಶುವನ್ನು ಕಾರಣಾಂತರದಿಂದ ಕಾಡಿನಲ್ಲಿ ಕಳೆದುಕೊಂಡರು. ಆ ಕಳೆದು ಹೋದ ಶಿಶು ದರೋಡೆಕೋರನೊಬ್ಬರಿಗೆ ಸಿಕ್ಕಿತು. ಅವನ ಮನೆಯಲ್ಲೇ ಬೆಳೆಯಿತು. ಬೆಳೆದಿದ್ದು ದರೋಡೆಕೋರನಾಗಿ. ಹೊಸ ಹೆಸರು ರತ್ನಾಕರ. ಹೆಸರೇನೋ ಬಹಳ ಸುಂದರವಾಗಿರ್ತಕ್ಕಂಥದ್ದು. ಒಳಗೆ ಬೇಕಾದಷ್ಟು ರತ್ನಗಳು ಹುದುಗಿವೆ ಎಂಬ ಅರ್ಥ ಇದೆ. ರತ್ನಾಕರ ಅಂದ್ರೆ ರತ್ನಗಳಿಗೆ ಆಕರ ಅಂತ. ಆದರೆ ರತ್ನಾಕರನಿಗೆ ಸದಾ ರತ್ನಗಳ ಮೇಲೆ ಕಣ್ಣು, ಪರರ ರತ್ನಗಳ ಮೇಲೆ ಕಣ್ಣು, ಪರರ ಧನದ ಮೇಲೆ ಕಣ್ಣು. ದರೋಡೆಕೋರನಾಗಿ ಬೆಳೆದ. ಕಾಡ ಮಧ್ಯದಲ್ಲಿ ಒಂದು ಮಾರ್ಗ, ವನಮಧ್ಯದ ಮಾರ್ಗ. ಮಾರ್ಗಕ್ಕೆ ಅನತಿ ದೂರದಲ್ಲಿ ವಾಸಗೃಹ. ಯಾಕೆಂದ್ರೆ ಉದ್ಯೋಗ ಎಲ್ಲಿ ಮಾಡಬೇಕು, ಹತ್ರ ಇರ್ಬೇಕು ತಾನೆ ಮನೆಯಲ್ಲಿ ಅಂತ. ಹಾಗಾಗಿ ಉದ್ಯೋಗ ಮಾಡೋದು ಎಲ್ಲಿ ಅಂದ್ರೆ ದಾರಿಯಲ್ಲಿ ಉದ್ಯೋಗ ಮಾಡೋದು. ದಾರಿ ಹೋಕರನ್ನು ದೋಚುವುದೇ ಉದ್ಯೋಗವಾಗಿದ್ದರಿಂದ ಉದ್ಯೋಗದ ಸ್ಥಾನಕ್ಕೆ ಹತ್ತಿರವಾಗಿ ಮನೆ ಇತ್ತು ಈ ರತ್ನಾಕರನದ್ದು. ನಾವಾಗಲೇ ಹೇಳಿದ ಹಾಗೆ ದಾರಿ ಹೋಕರೆಲ್ಲರನ್ನು ಸುಡುವ ಅಗ್ನಿಶರ್ಮ. ಆ ಅಗ್ನಿಯು ಶರ್ಮವನ್ನು ಕೊಡ್ತಿರ್ಲಿಲ್ಲ. ಶರ್ಮ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಸುಖ ಎಂಬ ಅರ್ಥ ಇದೆ, ಆನಂದ ಎಂಬ ಅರ್ಥ ಇದೆ. ಶರ್ಮವನ್ನು ಕೊಡುವ ಅಗ್ನಿ ಆಗಿರಲಿಲ್ಲ ಅದು ಬದುಕಿನ ಪೂರ್ವಾವಧಿಯಲ್ಲಿ. ಸಂಪತ್ತಿದೆಯೋ ಇಲ್ವೋ, ಆದರೆ ದಾರಿ ಹೋಕರಿಗೆ ಸಾವಂತೂ ಖಂಡಿತ. ಒಂದು ವೇಳೆ ರತ್ನಾಕರನ ಕಣ್ಣಿಗೆ ಬಿದ್ದರೆ ಅವರು ಬದುಕಿ ಮುಂದೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಹಿಂಸಾರತಿ ಅಂತ ಹೇಳ್ತಾರಲ್ಲ, ಸಂಪತ್ತಿ ಇದ್ರೆ ಸಂಪತ್ತಿಗಾಗಿ ಸಂಪತ್ತನ್ನು ಬಿಟ್ಟು ಕೊಡದಾದಾಗ ಜೀವದ ಮೇಲೆ, ದೇಹದ ಮೇಲೆ ಹಲ್ಲೆ ಮಾಡೋದು ಒಂದು ಬೇರೆ ಮಾತು. ಇದು ಅದಲ್ಲ. ಹಲ್ಲೆ ಮಾಡುವುದು ಇದ್ದಿದೆ, ದುಡ್ಡು ಸಿಗಲಿ ಬಿಡಲಿ. ಹಿಂಸಾರತಿ ಅಂದ್ರೆ ಹಿಂಸೆಯಲ್ಲಿ ಒಂದು
ಸಮಾಧಾನವನ್ನು, ಖುಷಿಯನ್ನು ಕಾಣತಕ್ಕಂಥ ಒಂದು ವ್ಯಕ್ತಿತ್ವ ಅದು. ನಾವು ಈಗಿಂದ ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ, ಈ ಒಂದು ಪ್ರವಚನ ಸರಣಿಯಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ, ಯಾವ ಪ್ರಮಾಣದಲ್ಲಿ ರತ್ನಾಕರನಿಂದ ಜೀವಹತ್ಯೆ ಸಂಭವಿಸಿತ್ತು ಅಂದ್ರೆ 7.5 ಬಂಡಿಗಳಷ್ಟು ಯಜ್ಞೋಪವೀತಗಳನ್ನು ಸಂಗ್ರಹ ಮಾಡಿಟ್ಟಿದ್ದಂತ. 7.5 ಬಂಡಿಗಳಾಗುವಷ್ಟು ಅದೆಲ್ಲ ಆ ದಾರಿಯಲ್ಲಿ ಸಾಗಿರ್ತಕ್ಕಂಥ ಬ್ರಾಹ್ಮಣರು. ಒಂದು ಬಂಡಿಯಲ್ಲಿ ಎಷ್ಟು ಯಜ್ಞೋಪವೀತ ಹಿಡಿಬಹುದು? 7.5 ಬಂಡಿ ಅಂದ್ರೆ ಎಷ್ಟು ಅದು? ಮತ್ತು ಪುರುಷ ಯಜ್ಞೋಪವೀತ ಧಾರಣೆ ಮಾಡಿರ್ತಾನೆ. ಸ್ತ್ರೀಯರು ಹಾಗೆ ಲೆಕ್ಕ ಹಾಕಿದ್ರೆ ನಿಮ್ಗೆ ಅಂದ್ರೆ ಅದು ಅಳತೆ ಅಂಕೆನೇ ಸಿಕ್ಕೋದಿಲ್ಲ ಅಂತ, ಅಷ್ಟು ಸಂಖ್ಯೆಯಲ್ಲಿ ಜೀವಹತ್ಯೆ. ಇದು ಯಜ್ಞೋಪವೀತದವರದ್ದಾಯಿತು. ಉಳಿದವರದ್ದು ಈಗ ಆ ದಾರಿಯಲ್ಲಿ ಬರೀ ಯಜ್ಞೋಪವೀತ ಧಾರಣೆ ಮಾಡಿದವರೇ ಬರಬೇಕು ಅಂತೇನಿಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಎಲ್ಲ ಜನವರ್ಗ, ಎಲ್ಲ ವರ್ಣವರ್ಗದವರು ಬರ್ಬೋದು. ಇಷ್ಟೆಲ್ಲ ಜನರ ಹತ್ಯೆ. ಇಂಥವನು, ಇಂಥ ಅಗ್ನಿಯು ಶರ್ಮನಾದುದು ಹೇಗೆ? ಶರ್ಮ ಅಂದ್ರೆ ಸುಖ, ಆನಂದ. ಈ ಮೊದಲಿನ ಬೇಡನ ಸ್ವರೂಪ, ಯಾರಿಗೂ ಬೇಡದ ಬೇಡನ ಸ್ವರೂಪ ಬ್ರಹ್ಮರ್ಷಿಯಾಗಿ, ಕಾವ್ಯರ್ಷಿಯಾಗಿ ಬದಲಾಗಿದ್ದು ಹೇಗೆ ಅಂತಂದ್ರೆ ಅದಕ್ಕಿಷ್ಟೇ ಹೇಳಬೇಕು ನಾವು. ದೃಷ್ಟಿ ಬಿತ್ತು ಆತನ ಮೇಲೆ. ಈ ದೃಷ್ಟಿಗೆ ಒಂದು ಬಹಳ ಮಹತ್ವ ಇದೆ. ಈಗ ಕೆಲವರ ದೃಷ್ಟಿ ಒಳಗೆ ವಿಷ ತುಂಬಿದ್ರೆ, ಅಂಥವರ ದೃಷ್ಟಿ ಬಿದ್ದರೆ ಆ ವಸ್ತು ಹಾಳಾಗಿ ಹೋಗ್ತದೆ. ಆ ವಸ್ತು, ಆ ವ್ಯಕ್ತಿ, ಆ ಸಸ್ಯ ಅವೆಲ್ಲ ಹಾಳಾಗಿ ಹೋಗ್ತದೆ. ಅದೇ ಗುರುದೃಷ್ಟಿ ಅಥವಾ ಶುಭ ದೃಷ್ಟಿ, ಒಳ್ಳೆ ದೃಷ್ಟಿ ಬಿದ್ದಾಗ ಬದುಕು ಉದ್ಧಾರವಾಗಲಿಕ್ಕೆ ಸಾಧ್ಯ ಇದೆ. ಬಹುಶಃ ಪರಮಪುರುಷನ ದೃಷ್ಟಿ ಬಿದ್ದಿರಬೇಕು. ರತ್ನಾಕರನ ಮೇಲೆ ಮಾತ್ರ ಅಲ್ಲ, ದಾರಿ ಹೋಕರ ಮೇಲೆಯೂ ಕೂಡ. ಯಾಕಂದ್ರೆ ಇವನಿಗೆ ಒಳ್ಳೆ ಬುದ್ಧಿ ಬಂದ್ರೆ ಇನ್ನೆಷ್ಟೋ ಜೀವಗಳಿಗೆ ಉದ್ಧಾರ ಒಳ್ಳೇದಾಗ್ತದೆ ಅಂತ. ಅದಿಲ್ದಿದ್ರೆ ಇನ್ನು ಬಲಿ ಇನ್ನೆಷ್ಟು ಆಗ್ಬೇಕೋ ಇನ್ನು ಆ ದಾರಿಯಲ್ಲಿ ಬಂದು ಹೋಗ್ತಕ್ಕಂಥವರದ್ದು ಅಂತ. ಹೌದು, ರತ್ನಾಕರನ ಮೇಲೆ ಪರಮಪುರುಷನ ದೃಷ್ಟಿ ಬಿದ್ದಿತ್ತು. ಯಾಕೆಂದ್ರೆ ಹೊಸದೊಂದು ಲೋಕದ ಅನಾವರಣವಾಗಬೇಕಾಗಿತ್ತು, ಕಾವ್ಯ ಲೋಕದ ಅನಾವರಣ ಆಗಬೇಕಾಗಿತ್ತು. ಅವರಿಗೂ ಕಾವ್ಯ ಅಂತ ಇಲ್ಲ. ನೀವು ಕಲ್ಪನೆ ಮಾಡಿಕೊಳ್ಳಿ, ಈಗ ಕವಿತೆ, ಕಾವ್ಯಗಳು ಎಷ್ಟೆಲ್ಲ ನಮ್ಮ ಸುತ್ತಮುತ್ತ ನಮ್ಮ ಕಿವಿಯಲ್ಲಿ, ಕಣ್ಣಲ್ಲಿ ಇವೆ ಇವತ್ತು ಅಂದ್ರೆ ಅದು ಲೆಕ್ಕ ಇಲ್ಲ ಅಂತ. ಕೋಟ್ಯನ ಕೋಟಿ. ಈ ರಾಮಾಯಣದ ಬಗ್ಗೆಯೇ ಭಾರತದ ಕವಿ ಕುಮಾರವ್ಯಾಸ ಹೇಳುವಂಥದ್ದು, ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ. ಅಂದ್ರೆ ರಾಮಾಯಣದ ಕವಿಗಳು ಎಷ್ಟಿದ್ದಾರೆ ಅಂದ್ರೆ ಅದು ಶೇಷನಿಗೆ ಅವನು ಹೊತ್ಕೊಳ್ಳಿಕ್ಕೆ ಕಷ್ಟ ಆಗಿದೆ ಅಂತ. ಇದು ರಾಮಾಯಣ ಒಂದರ ಕಥೆ. ಇದು ಇನ್ನೂ ಬೇಕಾದಷ್ಟು ಗ್ರಂಥಗಳಿವೆ ಅಲ್ಲ, ಇಷ್ಟೆಲ್ಲ ಕವಿಗಳು, ಇಷ್ಟೆಲ್ಲ ಕಾವ್ಯಗಳು. ಆದ್ರೆ ಈ ಕಥೆ ನಾವೇನು ನಿಮಗೆ ಹೇಳ್ತಾ ಇದ್ದೇವೆ, ಈ ಕಥೆ ನಡೆಯುವ ಸಮಯದಲ್ಲಿ ಜಗತ್ತಿನಲ್ಲಿ ಕವಿತೆ ಅಂತ ಇಲ್ಲ, ಕಾವ್ಯ ಅಂತ ಇಲ್ಲ. ಹೇಗಿರ್ಬೋದಪ್ಪ ಪ್ರಪಂಚ? ಹಾಗಾಗಿ ಈ ಜಗತ್ತಿಗೆ ಇನ್ನೊಂದು ಮಗ್ಗುಲು, ಇನ್ನೊಂದು ಆಯಾಮವನ್ನು ಭಗವಂತ ಕೂಡ ಹೊರಟಿದ್ದ. ಕಾವ್ಯಲೋಕ ಬಹಳ ಸುಂದರವಾಗಿರ್ತಕ್ಕಂಥ ಲೋಕ ಕಾವ್ಯಲೋಕ ಎನ್ನುವಂಥದ್ದು. ಅಪಾರೇ ಕಾವ್ಯ ಸಂಸಾರೇ ಕವಿರೇಕ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ. ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಮಾತು. ಕಾವ್ಯಲೋಕ ತುಂಬಾ ಸುಂದರ. ಯಾಕೆಂದ್ರೆ ಕಾವ್ಯಲೋಕದಲ್ಲಿ ಕವಿ ತನ್ನ ಇಚ್ಛೆಗೆ ಬಂದಂತೆ ಬೇಕಾದಂತೆ ಬದಲಾವಣೆ ಮಾಡ್ಕೊಳ್ತಾನೆ. ಈ ಲೋಕದಲ್ಲಿ, ಇಹ ಲೋಕದಲ್ಲಿ ಸಾಧ್ಯ ಇಲ್ಲ. ಒಬ್ಬನಿಗೆ ಕಣ್ಣಿಲ್ಲ ಅಂದ್ರೆ ಕಣ್ಣಿಲ್ಲ, ಕಾಲಿಲ್ಲ ಅಂದ್ರೆ ಕಾಲಿಲ್ಲ, ಕ್ಯಾನ್ಸರ್ ಬಂದಿದೆ. ಹಾಗಾಗಿ ಈ ಲೋಕದಲ್ಲಿ ಬದಲಾವಣೆಗಳು ಸುಲಭ ಅಲ್ಲ. ಆದರೆ ಕವಿ ಲೋಕ ಹಾಗಲ್ಲ. ಅವನು ಬಹು ಸುಂದರವಾಗಿ ಈ ಲೋಕವನ್ನು ಸೃಷ್ಟಿ ಮಾಡಿಕೊಳ್ತಾನೆ. ಕವಿರೇಕ ಪ್ರಜಾಪತಿ, ತಾನೇ ಬ್ರಹ್ಮನಾಗಿ ಸೃಷ್ಟಿ ಮಾಡ್ತಾನೆ ಅವನು. ಹಾಗಾಗಿ ಆ ಲೋಕ ತುಂಬಾ ಸುಂದರವಾಗಿರ್ತಕ್ಕಂಥ ಲೋಕ ಕಾವ್ಯಲೋಕ. ಕಾವ್ಯ ಪ್ರಪಂಚ ಯಾಕೆ ಬೇಕು ಅಂದ್ರೆ, ಒಂದಷ್ಟು ನಾವು ಈ ಜಗತ್ತಿನ ಬೇಗೆ ಭಾವನೆಯಿಂದ ದೂರ ಹೋಗಿ ತಂಪಾಗಿ ಕೆಲವು ಕಾಲ ಇರಬಹುದು. ಸುಂದರವಾದ, ಅಸುಂದರತೆ ಇಲ್ಲದೆ ಇರತಕ್ಕಂಥ, ಇಲ್ಲಿ ಸುಖ ಇದೆ, ದುಃಖವೂ ಇದೆ, ಶುಭ ಇದೆ, ಅಶುಭವೂ ಇದೆ. ಅಲ್ಲ, ಹಾಗಲ್ಲ, ಸುಖ ಮಾತ್ರ, ಶುಭ ಮಾತ್ರ, ಅಂಥದ್ದೊಂದು ಪ್ರಪಂಚವನ್ನ ನಾವು ಒಂದಷ್ಟು ಕಾಲ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಅಂಥದ್ದೊಂದು ಪ್ರಪಂಚದ ಸೃಷ್ಟಿಯಾಗಬೇಕಾಗಿತ್ತು. ಈ ರತ್ನಾಕರನಿಂದಲೇ ಮುಂದೆ ವಾಲ್ಮೀಕಿ ಆಗಬೇಕು. ಹಾಗೆ ಮೊದಲ ಕಾವ್ಯ ಸೃಷ್ಟಿಯಾಗಬೇಕು. ಮೊದಲ ಕವಿತೆ, ಮೊದಲ ಕಾವ್ಯ. ಮಾನುಷಾದ ಪ್ರತಿಷ್ಠಾ ಅಂತ ಮೊದಲ ಕವಿತೆ, ಮೊದಲ ಕಾವ್ಯ ಶ್ರೀ ವಾಲ್ಮೀಕಿ ರಾಮಾಯಣ. ಹಾಗಾಗಿ ಕಾವ್ಯ ಲೋಕದ ಅನಾವರಣವಾಗಬೇಕಾಗಿತ್ತು. ಮಾತ್ರವಲ್ಲ, ರಾಮಕಥೆಯನ್ನು ಪ್ರಪಂಚಕ್ಕೆ ಪ್ರಚುರಪಡಿಸಬೇಕಿತ್ತು. ರಾಮನ ಒಂದು ಮಹತಿಯನ್ನು ಜಗತ್ತಿಗೆ ಮನವರಿಕೆ ಮಾಡಬೇಕಾಗಿತ್ತು. ಯಾಕೆ ಅಂದ್ರೆ ರಾಮನಿಗೇನು ಆಗಬೇಡ, ಆದರೆ ಜಗತ್ತಿಗೆ ಅದೊಂದು ಆದರ್ಶ.
ನಮ್ಮ ಹಿಂದಿನ ವಾಲ್ಮೀಕಿ ರಾಮಾಯಣದ ಇದೇ ಪಾಠದಲ್ಲಿ ಅಜಿತ್ ಹನ್ಮಕ್ಕನವರು ಹಿರಿಯ ಪತ್ರಕರ್ತ, ಅವರು ಸುವರ್ಣ ವಾಹಿನಿಯ ಸಂಪಾದಕ, ಅವರು ಇದೇ ಮಾತನ್ನು ಹೇಳಿದ್ರು. ಅವರ ಜೀವನದಲ್ಲಿ ದ್ವಂದ್ವ ಇದ್ದಾಗ ರಾಮನ ನೆನಪಾಯಿತು. ರಾಮನಾಗಿದ್ದು ಯಾವ ನಿರ್ಣಯ ಮಾಡ್ತಾ ಇದ್ದ, ಆ ಸ್ಫೂರ್ತಿಯಲ್ಲಿ ನಿರ್ಣಯ ಮಾಡಿದೆ. ಇವತ್ತು ನನಗೆ ತುಂಬ ಸಮಾಧಾನ ಇದೆ, ಹೆಮ್ಮೆ ಇದೆ ಎಂಬ ಮಾತನ್ನು ಅವರು ಕಳೆದ ಸತಿ ಹೇಳಿದರು. ಹೀಗೆ ಮುಂದೆ ಬರುವ ಕೋಟಿ ಜೀವಗಳಿಗೆ ಆದರ್ಶದ ಸ್ಫೂರ್ತಿಯನ್ನು ತುಂಬುವುದಕ್ಕಾಗಿ, ಪ್ರೇರಣೆಗಳನ್ನು ನೀಡುವುದಕ್ಕಾಗಿ ಒಂದು ಮಹಾಕಾವ್ಯದ ರಚನೆ ಆಗಬೇಕಾಗಿತ್ತು. ನಾನು ರಾಮನಂತೆ ಆಗಬೇಕು, ನಾನು ಸೀತೆಯಂತೆ ಆಗಬೇಕು, ನಾನು ಹನುಮಂತನಂತೆ ಆಗಬೇಕು. ಒಂದೊಂದು ಘಟನೆಗಳು ಪಾಠ, ಅವರ ಬದುಕು ಮಹಾಪಾಠ. ಹಾಗಾಗಿ ಅಂಥದ್ದೊಂದು ರಾಮಾಯಣದ ಅನಾವರಣಕ್ಕೋಸ್ಕರವಾಗಿ ಕೋಟಿ ಜೀವಗಳ ಕಿವಿಯಲ್ಲಿ ಇಂಥದ್ದೊಂದು ಪವಿತ್ರ ಸುಂದರ ಕಾವ್ಯ ಇದ್ದು ಜೀವಗಳನ್ನು ಉದ್ಧಾರ ಮಾಡಬೇಕು, ಅಂಥದ್ದೊಂದು ಮಹತ್ಕಾರ್ಯ ಆಗಬೇಕಾಗಿತ್ತು. ಆ ಕಾರಣಕ್ಕೆ ಭಗವಂತನ ದೃಷ್ಟಿ ಬಿದ್ದಿರಬೇಕು ರತ್ನಾಕರನ ಮೇಲೆ. ವಿಧಿ ರತ್ನಾಕರನನ್ನು ಅರಿಸುವ ಕಾರ್ಯಕ್ಕೆ ಮಾಧ್ಯಮವಾಗಿ ನಾರದರು, ಇದೇ ನಾರದರು. ಈಗ ನಾವು ಯಾವ ನಾರದರು ಮತ್ತು ವಾಲ್ಮೀಕಿಗಳು ಭೇಟಿಯಾಗಿ ಆ ಭೇಟಿಯ ಫಲವಾಗಿ ರಾಮಾಯಣ ಬಂತು ಅಂತ ನಾವು ಹೇಳ್ತಾ ಇದ್ದೇವೋ, ಇದೇ ನಾರದರು ಮಾಧ್ಯಮವಾಗ್ತಾರೆ ರತ್ನಾಕರನ ಬದುಕಿನ ದೊಡ್ಡ ಪರಿವರ್ತನೆಯಲ್ಲಿ. ಭಾರಿ ವ್ಯತ್ಯಾಸ ಇದೆ ಇಬ್ಬರಿಗೂ. ಎಲ್ಲಿಯ ನಾರದರು, ಎಲ್ಲಿಯ ರತ್ನಾಕರ. ನಾರದರು ಕರುಣಾಮಯಿ, ಅವರ ಹೃದಯದಲ್ಲಿ ಲೋಕ ಕಲ್ಯಾಣದ ಚಿಂತನೆ ಮಾತ್ರ ಇರತಕ್ಕಂಥದ್ದು, ಬೇರೆ ಏನೂ ಇಲ್ಲ. ರತ್ನಾಕರ ಕಡು ಕ್ರೂರಿ, ಯಾರನ್ನು ಕೊಲ್ಲಲಿ, ಯಾರಿಗೆ ಹೊಡೆಯಲಿ, ಯಾರನ್ನು ದೋಚಲಿ, ಇವೇ ಆಲೋಚನೆಗಳು, ಬೇರೆ ಆಲೋಚನೆಗಳಿಲ್ಲ. ಒಂದು ಕಡೆ ಹೃದಯದಲ್ಲಿ ಬರೀ ಶುಭ ಮಾತ್ರ, ಇನ್ನೊಂದು ಕಡೆ ಹೃದಯದಲ್ಲಿ ಬರೀ ಕೇಡು ಮಾತ್ರ. ನಾರದರ ಬಾಯಿಯಿಂದ ಕೈಯಿಂದ ಒಂದೇ ಒಂದು ತಪ್ಪು ಆಗೋದಿಲ್ಲ. ರತ್ನಾಕರ ತಪ್ಪು ಅಲ್ಲದೆ ಇರೋದನ್ನು ಮಾಡೋ ಪ್ರಶ್ನೆ ಇಲ್ಲ, ತಪ್ಪನ್ನೇ ಮಾಡೋದು. ಪ್ರತಿನಿತ್ಯ ಬೆಳಗ್ಗೆ ಎದ್ದರೆ ಬದುಕೇ ಅದು, ಕದಿಯುವುದು, ಕಡಿಯುವುದು, ಒಂದು ಅಕ್ಷರ ವ್ಯತ್ಯಾಸ. ಇದೇ ಕಾರ್ಯವನ್ನು ಮಾಡ್ತಾ ಇದ್ದಿತ್ತು ಅಂತ ಇಂಥವರಿಬ್ಬರು ಪರಸ್ಪರ ಸೇರ್ತಾ ಇದ್ದಾರೆ. ಹೌದಾ, ಯಾಕೆ ನಾರದರು ರತ್ನಾಕರನ್ನ ಭೇಟಿಯಾದರು ಅಥವಾ ಭೇಟಿಯಾಗುವಂತೆ ಅಧಿಕೃತವಾಗಿ ಭೇಟಿಗೋಸ್ಕರ ಬಂದಿದ್ದಲ್ಲ, ಆ ದಾರಿಯಲ್ಲಿ ಸಾಗಿ ಹೋಗಿದ್ದು. ಯಾವ ದಾರಿಯಲ್ಲಿ ಅಂದ್ರೆ ರತ್ನಾಕರನ ಬಾಳದಾರಿಯಲ್ಲಿ ಅಂತ. ರತ್ನಾಕರನ ಮನೆ ಇರುವ ದಾರಿ, ಅವನು ನಿತ್ಯ ದೋಚುವ ದಾರಿ ಅನ್ನೋದು ಹೇಗೂ ಸರಿಯೇ. ಪಕ್ಕದಲ್ಲಿ ರತ್ನಾಕರನ ಬಾಳದಾರಿಯಲ್ಲಿ ನಾರದರು ಪ್ರವೇಶ ಮಾಡ್ತಾರೆ, ಸಾಗಿ ಹೋಗ್ತಾರೆ. ಯಾಕೆಂದ್ರೆ ರತ್ನಾಕರನನ್ನು ಮೂಲ ಸ್ವರೂಪಕ್ಕೆ ತರಬೇಕು, ವಿಕೃತಿಯಿಂದ ಪ್ರಕೃತಿಗೆ ತರಬೇಕು. ರತ್ನಾಕರ ಈಗಿರುವ ಸ್ವರೂಪ ವಿಕೃತಿ, ಅದು ಅಲ್ಲಿಂದ ಪ್ರಕೃತಿಗೆ ತರಬೇಕು. ಈಗ ನೀರು ಬಿಸಿ ಆಗ್ತದೆ, ಅದು ಅದರ ಪ್ರಕೃತಿ ಅಲ್ಲ, ತಂಪು ಅದರ ಪ್ರಕೃತಿ. ಬಿಸಿ ಅನ್ನೋದು ಸಾಂದರ್ಭಿಕವಾಗಿ ಬರ್ತಕ್ಕಂಥದ್ದು, ಅಗ್ನಿಯ ಸಹವಾಸ ಮಾಡಿ ಬರ್ತಕ್ಕಂಥದ್ದು. ಅದಿಲ್ಲದ್ರೆ ನೀರು ತಾನಾಗಿ ಬಿಸಿ ಆಗೋದಿಲ್ಲ. ಆ ಬಿಸಿಯಾದ ನೀರನ್ನು ಹಾಗೆ ಬಿಟ್ಟು ಕೊಂಚ ಗೊತ್ತೆ ತಣ್ಣಗಾಗ್ತದೆ. ಮತ್ತೆ ಯಾಕೆ ತಣ್ಣಗಾಗ್ತದೆ ಅಂದ್ರೆ ಅದು ಪ್ರಕೃತಿ ಅದರದ್ದು, ಅದರ ಸಹಜತೆ ಅದು ಅಂತ. ಹೀಗೆ ರತ್ನಾಕರನನ್ನ ಆ ತಂಪಿಗೆ, ಈಗಿರುವ ಬಿಸಿಯಿಂದ ಆ ತಂಪಿಗೆ ಒಯ್ಯುವ ಸಲುವಾಗಿ ನಾರದರು ರತ್ನಾಕರನ ಮನೆಯ ದಾರಿಯಲ್ಲಿ, ಅವನ ಬಾಳ ದಾರಿಯಲ್ಲಿ ಒಂದು ದಿನ ಬಂದರು. ಕಂಡೊಡನೆಯೇ ತಡೆದು ನಿಲ್ಲಿಸಿದ ರತ್ನಾಕರ. ಅಭ್ಯಾಸ ಅದು. ಯಾರೇ ಬಂದರೂ ನಿಲ್ಲಲ್ಲಿ ಎನ್ನುವುದು ಶಸ್ತ್ರವನ್ನೆತ್ತುವುದು, ಇರುವುದನ್ನು ದೋಚುವುದು, ಇದು ಪ್ರತಿನಿತ್ಯದ ಕಾರ್ಯಕ್ರಮ. ಅದರಂತೆಯೇ ನಾರದರನ್ನು ಕೂಡ ತಡೆದು ನಿಲ್ಲಿಸ್ತಾನೆ ರತ್ನಾಕರ. ನಾರದರಿಗೆ ಗೊತ್ತು ರತ್ನಾಕರ ಯಾರು, ರತ್ನಾಕರ ಏನಾಗಬೇಕು ಮುಂದೆ. ರತ್ನಾಕರನಿಗೆ ಸ್ವಯಂ ತನ್ನ ಪರಿಚಯವೂ ಇಲ್ಲ, ತಾನು ಯಾರು ನಿಜವಾಗಿ, ತಾನು ಏನಾಗಬೇಕು ಎನ್ನುವುದರ ಕಲ್ಪನೆ ಇಲ್ಲ. ನಾರದರ ಪರಿಚಯ ಹೇಗೂ ಇಲ್ಲ. ಎಂಥ ಮಹಾನುಭಾವ, ಈ ಲೋಕದವನಲ್ಲ, ಬ್ರಹ್ಮಲೋಕದವನು, ಎಲ್ಲ ಲೋಕಗಳಲ್ಲಿ ಸಲ್ಲುವವನು. ಏನು ಗೊತ್ತು ರತ್ನಾಕರನಿಗೆ, ಏನೇನೋ ಗೊತ್ತಿಲ್ಲ. ಹಾಗಾಗಿ ಎಲ್ಲರನ್ನೂ ತಡೆದಂತೆಯೇ ರತ್ನಾಕರನು ನಾರದರನ್ನು ಕೂಡ ತಡಿತಾನೆ. ನಾರದ್ರದ್ದು ಒಂದು ಪ್ರಶ್ನೆ, ಏನ್ ಬೇಕು ನಿನಗೇನ್ ಬೇಕು?
ಪ್ರಶ್ನೆಗೆ ಬಹಳ ಅಳುವು ಇದೆ. ಈಗ ಮಾಮೂಲಾಗಿ ಯಾರನ್ನಾರು ತಡೆದು ನಿಲ್ಲಿಸಿದಾಗ ಏನಾಗಬೇಕಪ್ಪ ನಿನಗೇನು ಕೇಳದಂತೆ ಅವರು ನಾರದರು ಕೂಡ ಕೇಳಿದ್ದಾರೆ. ಆದರೆ ಅಷ್ಟೇ ಅಲ್ಲ, ನಾರದರು ಬಹುಶಃ ರತ್ನಾಕರನ ದೇಹದ ಒಳಗೆ ಹುದುಗಿದ್ದ ಜೀವ ಇದೆಯಲ್ಲ, ಆ ಜೀವವನ್ನೇ ಪ್ರಶ್ನೆ ಮಾಡಿದ್ದಾರೆ, ಆತ್ಮವನ್ನೇ ಪ್ರಶ್ನೆ ಮಾಡಿದ್ದಾರೆ. ಏನು ಬೇಕು ಜೀವವೇ ನಿನಗೆ? ಬೇಕಾದದನ್ನು ಕೊಡಬಲ್ಲ ದೇವರ್ಷಿ ಕಣ್ಮುಂದಿರ್ತಕ್ಕಂಥದ್ದು. ಹಾಗಾಗಿ ಅಂತರಾಳದ ಆತ್ಮವನ್ನು ಮುಟ್ಟಿ ಕೇಳಿರ್ಬೇಕು ಅವರು, ನಿನಗೇನು ಬೇಕು ಅಂತ. ಉತ್ತರ ಸ್ಥೂಲವಾದ ಉತ್ತರವೇ ಬಂತು ರತ್ನಾಕರನ ಕಡೆಯಿಂದ. ಏನ್ ಬೇಕಾ? ನಿನ್ನಲ್ಲಿ ಏನಿದೆಯೋ ಎಲ್ಲ ಬೇಕು. ಏನಿದೆ? ಒಂದು ತಂಬೂರಿ ಇದೆ ನಾರದರ ಕೈಯಲ್ಲಿ, ಮಹತಿ ಎಂಬ ವಿಖ್ಯಾತವಾಗಿರ್ತಕ್ಕಂಥ ವೀಣೆ ಅದಿದೆ ಅವ್ರ ಕೈಯಲ್ಲಿ, ಅದು ಬೇಕು. ಆಮೇಲೆ ಬಟ್ಟೆ, ಅವ್ರು ಹಾಕೊಂಡಿರ್ತಕ್ಕಂಥ ಬಟ್ಟೆ, ಮಾಲೆ, ಅದು ಬೇಕು. ಆಮೇಲೆ ಪ್ರಾಣ, ನಿನ್ನ ತಂಬೂರಿ, ನಿನ್ನ ಬಟ್ಟೆ, ನಿನ್ನ ಪ್ರಾಣ, ಎಲ್ಲವನ್ನು ಕೊಡು. ಇನ್ನೇನೇನಿದೆಯೋ ಅವೆಲ್ಲವನ್ನು ಕೊಡು. ಆಗ ನಾರದರು ಪ್ರಶ್ನೆ ಮಾಡ್ತಾರೆ, ಅಪ್ಪ ಈ ದಾರಿ ಅಲ್ಲದೆ ಬೇರೆ ದಾರಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ವಾ? ಈ ನನ್ನ ವಿಷಯ ಬಿಡು, ನನ್ನನ್ನೇನು ಹೊಡಿತೀಯೋ ಬಡಿತೀಯೋ ದೋಚುತ್ತೀಯೋ ಏನ್ ಮಾಡ್ತೀಯೋ ಅದು ವಿಧಿಗೆ ಬಿಟ್ಟಿದ್ದು. ನಿನಗೆ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಮಾಡ್ತೀಯ, ನನಗೆ ಅದನ್ನು ಅನುಭವಿಸಿ ಹೋಗಿದ್ರೆ ಅನುಭವಿಸ್ತೇನೆ. ಆದರೆ ನಾನು ನಿನ್ನ ಹಿತವನ್ನು ಬಯಸಿ ಕೇಳುವಂಥದ್ದು, ಬೇರೆ ದಾರಿ ಇಲ್ವಾ ಬದುಕಲಿಕ್ಕೆ? ಇನ್ನೊಬ್ಬರನ್ನು ಹಿಂಸಿಸಿಯೇ ಬದುಕಬೇಕಾ? ನೋಯಿಸಿಯೇ ಬದುಕಬೇಕಾ? ಪಾಪ ಅಲ್ವಾ? ದಿನ ದಿನವೂ ಪಾಪವನ್ನು ಕಟ್ಟಿಕೊಂಡು ಮುಂದೆ ಯಾವ ನರಕಕ್ಕೆ ಹೋಗ್ತೀಯ ನೀನು? ಫಲ ಮೂಲಗಳಿಂದ ಬದುಕು ಸಾಗಲಾರದೆ ಕೇಳಿದ್ರಂತೆ ನಾರದರು. ಯಾರದ್ದು ತಲೆ ಹೊಡೆದು ಬದುಕೋದಕ್ಕಿಂತ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಕಾಡಲ್ಲಿ ಧಾರಾಳವಾಗಿದೆ, ಸಂಗ್ರಹ ಮಾಡಿ ಬದುಕಕ್ಕೆ ಸಾಧ್ಯ ಇಲ್ವಾ? ಯಾಕಿಂತ ಪಾಪ ಕಾರ್ಯ ಮಾಡ್ತಾ ಇದೀಯ? ನೆನಪಿಡು, ಈ ಒಂದೊಂದು ಪಾಪವೂ ಕೂಡ ಪರಮ ದುಃಖದಲ್ಲಿ ಪರಿವರ್ತನೆ ಆಗುವಂಥದ್ದು. ಈ ಪಾಪಕ್ಕೆಲ್ಲ ಫಲ ಇದೆ. ಈ ಒಂದೊಂದು ಪಾಪವೂ ಕೂಡ ಮುಳ್ಳಾಗಿ ನಿನ್ನ ಆತ್ಮವನ್ನು ಚುಚ್ಚುವಂಥದ್ದು. ನಾಳೆ ಬೇಕಾ ಈ ದಾರಿ? ರತ್ನಾಕರ ಉತ್ತರ ಕೊಟ್ಟನಂತೆ. ಅವನೊಂದು ಪ್ರಶ್ನೆ ಬಂತು ಅವನಿಗೆ, ಹೌದಾ ಫಲ ಮೂಲಗಳನ್ನು ಜೀವನ ಮಾಡೋಕೆ ಸಾಧ್ಯ ಇಲ್ವಾ ತಾನು ಅಂದಾಗ, ಸಾಧ್ಯ ಇದೆ ಅಂತ ಅನ್ನಿಸ್ತಾನೆ. ಹಣ್ಣು ತಿಂದು ಗೆಡ್ಡೆ ಗೆಣಸು ತಿಂದು ಬದುಕಬಹುದು. ಆದ್ರೆ ಹೆಂಡತಿ ಮಕ್ಕಳು ಅವರು ಗೆಡ್ಡೆ ಗೆಣಸು ತಿದ್ದುಕೊಂಡು ಬದುಕಲಾರ, ಹಣ್ಣು ಹಂಪಲು ತಿದ್ದುಕೊಂಡು ಬದುಕಲಾರ. ನಾರದರಿಗೆ ಉತ್ತರ ಕೊಟ್ಟ ವಾಲ್ಮೀಕಿ ರತ್ನಾಕರ, ಫಲ ಮೂಲಗಳಿಂದ ನನ್ನೋರ್ವನ ಜೀವನವಾದೀತು, ಸಾಧ್ಯತೆ ಇದೆ. ಆದರೆ ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಇವರು ಹೊಟ್ಟೆನ ಯಾರು ತುಂಬಿಸ್ತಾರೆ? ಇವರಿಗೆ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಆಗೋದಿಲ್ಲ, ಇವರಿಗೆ ಮೃಷ್ಟಾನ್ನವೇ ಬೇಕು. ಮತ್ತವ್ರ ಬಟ್ಟೆ ಬರೆ, ಅದಕ್ಕೆ ದುಡ್ಡು ಕಾಸು, ಅವ್ರ ಹೊಟ್ಟೆ ಯಾರು ತುಂಬಿಸ್ತಾರೆ? ನೀನು ಅವರನ್ನು ಪೋಷಿಸ್ತೀಯಾ? ರತ್ನಾಕರನ ಪ್ರಶ್ನೆ ನಾರದನ್ನು ಕುರಿತು, ನನಗೆ ತತ್ವೋಪದೇಶ ಮಾಡುವವನು ನೀನು ಅವರ ಹೊಟ್ಟೆ ಹೊರೆಯೋ ಕೆಲಸ ಮಾಡ್ತೀಯಾ? ಸಾಧ್ಯ ಇದೆಯಾ ನಿನ್ನಿಂದ? ಭಾವ ಏನು? ರತ್ನಾಕರನ ಭಾವ ಚೆನ್ನಾಗಿದೆ ನೋಡಿ. ಈ ಅಕೃತ್ಯಗಳು ತನಗಾಗಿ ಅಲ್ಲ, ತನ್ನನ್ನು ನಂಬಿದವರಿಗಾಗಿ, ನೆಚ್ಚಿದವರಿಗಾಗಿ. ಅಲ್ಲೂ ಒಂದು ಒಳ್ಳೆ ಭಾವ ಇದೆ. ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇರೋದು ಹೌದಾದ್ರೂ ಸ್ವಾರ್ಥಕ್ಕಾಗಿ ಅಲ್ಲ, ನಂಬಿಕೊಂಡು ಬದುಕ್ತಾ ಇದ್ದವರಿದ್ದಾರೆ, ಅವರ ಜೀವನದ ಪ್ರಶ್ನೆ ಇದೆ, ಅದರ ಸಲುವಾಗಿ. ನಾರದರು ಮುಂದಿನ ಪ್ರಶ್ನೆಯನ್ನು ಕೇಳ್ತಾರೆ. ಆಯ್ತು, ಈಗ ನೀನು ಇದನ್ನು ಮಾಡದೆ ಅವರ ಉದರಂಭರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೆಂಡತಿ ಮಕ್ಕಳ ಹೊಟ್ಟೆ ಹೊರೆಯೋ ಸಲುವಾಗಿ ಅವರಿಗಾಗಿ ಇಷ್ಟೆಲ್ಲ ಪಾಪಗಳನ್ನು ಮಾಡ್ತೀಯೇ. ಈಗ ನನ್ನ ಪ್ರಶ್ನೆ, ನಿನ್ನ ಲೂಟಿಯನ್ನು ಊಟ ಮಾಡುವವರು ನೀ ಮಾಡಿದ ಪಾಪದಲ್ಲಿಯೂ ಪಾಲು ತಗೊಳ್ತಾರ? ಪಾಪದ ಫಲ ಅಂದ್ರೆ ಈಗ ಇವನು ದೋಚಿದ ಸಂಪತ್ತನ್ನು ಅವರು ಕೂಡ ಅನುಭವಿಸ್ತಾ ಇದ್ದಾರೆ. ಆದರೆ ಈ ಸಂಪತ್ತಿನ ಹಿಂದೆ ಇರ್ತಕ್ಕಂಥ ಪಾಪ ಇದೆಯಲ್ಲ, ಪಾಪವನ್ನು ಅನುಭವಿಸ್ತಾರ ಅವರು? ಪಾಪದಲ್ಲಿ ಪಾಲನ್ನು ತಗೊಳ್ತಾರ? ಯಾಕೆಲ್ಲ? ರತ್ನಾಕರನ ಉತ್ತರ, ತಗೊಳ್ತಾರೆ. ನಿನಗೇನು ಗೊತ್ತು? ನೀನ್ ಬೈರಾಗಿ, ಹೆಂಡತಿ ಮಕ್ಕಳು ನಿನಗಿಲ್ಲ, ನನಗುಂಟು, ನನಗೊತ್ತು ಸಾಂಸಾರಿಕ ಸಂಬಂಧಗಳ ಗಾಢತೆ ಎಷ್ಟು ಅಂತ. ನನ್ನ ಹೆಂಡತಿ, ನನ್ನ ಮಗು, ನನ್ನ ತಂದೆ ತಾಯಿ, ಅವರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ನನ್ನನ್ನು. ಅವರು ಯಾವ ಕಾರಣಕ್ಕೂ ನನ್ನನ್ನು ಬಿಟ್ಕೊಡೋರಲ್ಲ. ಹಾಗಾಗಿ ನನ್ನ ಪಾಪದಲ್ಲಿ ಅವರು ಪಾಲು ತಗೊಳ್ತಾರೆ. ನಾನು ಯಾವ ಕಷ್ಟ ಇದ್ರು, ಯಾವ ನೋವಿದ್ರು, ಯಾವ ದುಃಖ ಇದ್ರು ಅವರಲ್ಲಿ ಪಾಲು ತಗೊಳ್ಳದೇ ಇರಲಿಕ್ಕೆ ಸಾಧ್ಯ ಇಲ್ಲ.
ನಾರದ್ರು ಕೇಳ್ತಾರೆ, ನೀನು ಹೇಳಿದ್ರೆ ಸಾಕೆ ಈ ಮಾತನ್ನು? ಅವರು ಹೇಳಬೇಕು, ನಿನ್ನ ಮನೆಯವರು ಹೇಳಬೇಕು, ನಿನ್ನ ಹೆಂಡತಿ ಮಕ್ಕಳು ಹೇಳಬೇಕು. ನೀನು ಹೇಳಿದ್ರೆ ನಾನು ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಮ್ಮೆ ಕೇಳಿ ನೋಡು, ಹೆಂಡತಿ ಮಕ್ಕಳನ್ನ ತಂದೆ ತಾಯಿಯನ್ನು ಕೇಳಿ ನೋಡು, ನಾನು ಮಾಡಿದ ಪಾಪದಲ್ಲಿ ನೀವೆಲ್ಲ ಪಾಲು ತಗೊಳ್ತೀರಾ? ಕೇಳಿ ನೋಡು. ರತ್ನಾಕರನ ಸ್ವರ ಗಡಸಾಗಿದ್ರು, ಮುಖದಲ್ಲಿ ವಿಶ್ವಾಸ ಇದ್ರು, ಮನಸ್ಸಲ್ಲಿ ಒಂದು ಶಂಕೆ ಹೊಟ್ಕೊಂಡ್ಬಿಡುತ್ತಂತೆ. ಹೌದಲ್ಲ, ನಾನೇನು ಕೇಳಿಲ್ಲ ಅವರನ್ನು. ಒಂದು ವೇಳೆ ಇಲ್ಲ ಅಂದ್ರೆ ಅವರು ಪ್ರಶ್ನೆ. ಶಂಕೆಯ ಬೀಜ ಒಂದು ಹುಟ್ಟಿಕೊಂಡಿತು ರತ್ನಾಕರನ ಮನದ ವನದಲ್ಲಿ. ಒಂದಲ್ಲ, ಎರಡು ಶಂಕೆ. ಒಂದು ಶಂಕೆ, ಈಗ ನಾನು ಹೋಗಿ ಮನೆಯವರನ್ನು ಕೇಳುವಾಗ ನನ್ನ ಪಾಪದಲ್ಲಿ ನೀವು ಪಾಲು ತಗೊಳ್ತೀರಾ ಅಂತ ಕೇಳಿದಾಗ ಇಲ್ಲಿ ಯಾರು ಇಲ್ಲ ಅಂದ್ಬಿಟ್ರೆ ಏನು ಅಂತ ಅವನಿಗೆ ಕಲ್ಪಿಸಿಕೊಂಡೇ ಆತಂಕ ಆಗ್ತಾ ಇದೆ. ಜೀವಕ್ಕೆ ಜೀವ ಅಂತ ಪ್ರೀತಿ ಮಾಡಿದ ಜನಗಳು ನಿನ್ನ ಪಾಪ ನಿನಗೆ ಅಂತ ಅಂದ್ಬಿಟ್ರೆ ಅವ್ರು ಏನ್ ಹೇಳ್ತಾರೋ ಅನ್ನೋ ಶಂಕೆ ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಕೇಳ್ಕೊಂಡು ಬರೋ ಹೊತ್ತಿಗೆ ಈ ಮುನಿ ಓಡೋಗ್ಬಿಟ್ರೆ ಒಂದು ಯಜ್ಞೋಪಯುಕ್ತ ಕಡಿಮೆ ಆಗ್ತದೆ ಅಂತ. ಇನ್ನೊಂದು ಕಡೆಗೆ ಉಭಯ ಸಂಕಟವನ್ನು ನಾರದರೇ ಪರಿಹಾರ ಮಾಡ್ತಾರೆ. ಏನ್ ನಾನು ಓಡಿ ಹೋಗ್ತೇನೆ ಅಂತ ಚಿಂತೆಯ ನಿನಗೆ? ಆ ಚಿಂತೆ ಬೇಡ ನನಗೆ. ನಾನು ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡ್ತಾ ಇರುವಂತದ್ದು, ತಪ್ಪಿಸಿಕೊಳ್ಳೋ ಪ್ರಯತ್ನ ಅಲ್ಲ. ಒಂದು ಕೆಲಸ ಮಾಡು, ಈ ದೊಡ್ಡ ಮರಕ್ಕೆ ನನ್ನನ್ನು ಕಟ್ಟಿ ಹಾಕ್ಬಿಡು, ನೀನು ಹೋಗ್ಬಾ ಎಂಬುದಾಗಿ ತಾವೇ ಹೇಳಿ ಮರದ ಪಕ್ಕ ಹೋಗಿ ನಿಂತ್ಕೊಂಡ್ರಂತೆ. ಸಂಪೂರ್ಣ ವಿಶ್ವಾಸ ಬಂತು ರತ್ನಾಕರನಿಗೆ. ಯಾರಾದ್ರೂ ಈ ಸಲಹೆ ಕೊಡೋಕೆ ಸಾಧ್ಯ ಇಲ್ಲ. ತಪ್ಪಿಸ್ಕೊಂಡು ಹೋಗೋ ಯೋಚನೆ ಇರೋರು ಈ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಾನಾಗಿ ಮರದ ಬಳಿ ಹೋಗಿ ನಿಂತು ನನ್ನನ್ನು ಕಟ್ಟಿ ಹಾಕು, ಆಮೇಲೆ ಮನೆಗೆ ಹೋಗಿ ಈ ಪ್ರಶ್ನೆ ಕೇಳು ಅಂದಾಗ ನನ್ನ ವಿಶ್ವಾಸ ಬರದೇ ಇರ್ಲಿಕ್ಕೆ ಸಾಧ್ಯವಾ? ಹಾಗಾಗಿ ಏನಾಯ್ತು ಅಂದ್ರೆ, ಅತ್ತ ಶಂಕೆ, ಇತ್ತ ವಿಶ್ವಾಸ. ಅತ್ತ ಮನೆಯವರ ಬಗ್ಗೆ, ತನ್ನ ಸಂಸಾರದ ಬಗ್ಗೆ ಒಂದು ಸಣ್ಣ ಶಂಕೆಯ ಬೀಜ ಅದು ಚಿಗುರೊಡೆದಿದೆ. ಈ ಕಡೆಗೆ ನಾರದರ ಬಗ್ಗೆ ಒಂದು ವಿಶ್ವಾಸ, ಅದು ಕೂಡ ಚಿಗುರೊಡೆದಿದೆ. ಶಂಕೆ ವಿಶ್ವಾಸಗಳು ಈ ರೀತಿ ಆಗಿದೆ. ನಾರದರನ್ನು ಬಿಗಿಯಾಗಿ ಕಟ್ಟಿದ ರತ್ನಾಕರ, ಮರಕ್ಕೆ ಕಟ್ಟಿದ. ಬಹುಶಃ ಆ ಕಟ್ಟು ಇದೆಯಲ್ಲ, ನಾರದರ ಕಟ್ಟು ರತ್ನಾಕರನ ಬಿಡುಗಡೆಗೆ ಸೂಚನೆ ಅದು. ಈ ಕಟ್ಟು ಮುಂದೆ ಬಿಡುಗಡೆಗೆ ಕಾರಣ ಆಗ್ತದೆ. ಮನೆಗೆ ಧಾವಿಸ್ತಾನೆ ರತ್ನಾಕರ, ಮನದಲ್ಲಿ ಕಾತರ. ಮನದಲ್ಲಿ ಆತಂಕ. ಯಾಕೆಂದ್ರೆ ಎಲ್ಲಿ ಪ್ರೀತಿ ಇದೆಯೋ ಅಲ್ಲೇ ಆತಂಕಗಳು ಇರ್ತವೆ, ಅಲ್ಲೇ ಶಂಕೆಗಳು ಇರ್ತವೆ. ಸ್ನೇಹ ಪಾಪಶಂಕಿ ಎಂಬ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕವಿವಾಣಿ ಇದೆ. ಈಗ ಶಾಲೆಗೆ ಹೋದ ಮಗು ಮನೆಗೆ ಬರುವಾಗ ಒಂದು ಅರ್ಧ ಗಂಟೆ ತಡವಾದ್ರೆ ಬರುವ ಆಲೋಚನೆಗಳು, ಏನಾದ್ರು ಆಕ್ಸಿಡೆಂಟ್ ಆಗಿರ್ಬೋದಾ ಮಗುವಿಗೆ ದಾರಿಯಲ್ಲಿ, ಅಥವಾ ಯಾರಾದ್ರೂ ಚಾಕ್ಲೇಟ್ ಕೊಟ್ಟು ತಗೊಂಡು ಕರ್ಕೊಂಡು ಹೋಗ್ಬಿಟ್ರ ಕಳ್ಳರು, ಕೆಟ್ಟ ಯೋಚನೆ ಬರೋದಲ್ವಾ. ಹಾಗಾಗಿ ಎಲ್ಲಿ ಪ್ರೀತಿ ಇದೆಯೋ ಅಲ್ಲೇ ಬೇರೆ ಯೋಚನೆಗಳು ಬರ್ತವೆ, ಮತ್ತೆ ಶಂಕೆಗಳು ಕೂಡ ಬೇಗ ಹುಟ್ಟುವಂಥದ್ದು ಅಲ್ಲಿ. ಹಾಗೆ ಒಂದು ಶಂಕೆ, ಒಂದು ಆತಂಕ ಇದೆ. ತಂದೆ ತಾಯಿಗಳಲ್ಲಿ ಕೇಳ್ತಾನೆ ರತ್ನಾಕರ, ನೀವು ನಾನು ಮಾಡಿದ ಎಲ್ಲ ಪಾಪಕೃತ್ಯಗಳ ಫಲಾನುಭವಿಗಳು ಅಂದ್ರೆ, ಈಗ ನಾನು ಕೊಲೆ ಮಾಡಿ ದರೋಡೆ ಮಾಡಿ ಯಾವ ಸಂಪತ್ತನ್ನು ತರ್ತೇನೆ, ಆ ಸಂಪತ್ತನ್ನು ಅನುಭವಿಸಲು ನೀವೆಲ್ಲರೂ ಕೂಡ ಫಲಭಾಗಿಗಳು. ನನ್ನ ಪಾಪದಲ್ಲೂ ಕೂಡ ಪಾಲು ತಗೊಳ್ತೀರಿ ತಾನೆ, ನ್ಯಾಯ ಅಲ್ವಾ ಅದು ಅಂತ, ಯುಕ್ತಿ ಅಲ್ವಾ ಅಂತ. ಈಗ ಸಂಪತ್ತಲ್ಲಿ ನೀವು ಪಾಲ್ದಾರ ಆದ್ಮೇಲೆ ಅದ್ರ ಹಿಂದಿರ್ತಕ್ಕಂಥ ಪಾಪದಲ್ಲೂ ಪಾಲ್ದಾರ ಆಗ್ಬೇಕಲ್ವ ನೀವು. ನಾನು ಎಷ್ಟು ಜನರನ್ನು ಕೊಂದನ, ಯಾರ್ಯಾರು ನಿರ್ಗತಿಕರಾದ್ರೋ, ಅನಾಥರಾದ್ರೋ, ತಬ್ಬಲಿಗಳಾದ್ರೋ, ನನ್ನಿಂದ ಪಾಪಗಳು ತುಂಬಾಗಿದೆ ನನ್ನ ಕಡೆಯಿಂದ. ಎಲ್ಲಾ ಪಾಪದ ಹೊರಗೆ ನಾನು ಒಬ್ಬನ ಮೇಲೆ ಅಂದ್ರೆ ಬಹಳ ಜಾಸ್ತಿ ಆಗ್ಬೋದು. ಹಾಗಾಗಿ ನೀವು ಸಮಪಾಲನ್ನು ತಗೊಳ್ತೀರಲ್ವಾ ಅಂತ. ರತ್ನಾಕರನ ಪ್ರಶ್ನೆಗೆ ಅನಿರೀಕ್ಷಿತವಾದ, ಅನಪೇಕ್ಷಿತವಾದ ಉತ್ತರ ಬಂತು. ಅನಿರೀಕ್ಷಿತವಾದ, ರತ್ನಾಕರ ನಿರೀಕ್ಷೆ ಮಾಡದೇ ಇರೋ ಉತ್ತರ ಅದು. ಅನಪೇಕ್ಷಿತವಾದ, ರತ್ನಾಕರ ಅದನ್ನು ಇಷ್ಟಪಡ್ಲಾರ, ಆ ಉತ್ತರವನ್ನು ಒಪ್ಕೊಳ್ಳಾರ ಅಂತ ಉತ್ತರ ಬಂತು.
ತಂದೆ ತಾಯಿಗಳು ಹೇಳಿದ್ರಂತೆ, ಮಗು, ನಿನ್ನನ್ನು ನಾವು ಬೆಳೆಸಿದವು, ದೊಡ್ಡವನನ್ನಾಗಿ ಮಾಡಿದವು. ನಾನೀಗ ಮುದುಕ, ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ಸ್ಥಿತಿಯಲ್ಲಿದ್ದೇನೆ. ನೀನು ನನಗೆ ಹೊಸದಾಗೇನು ಕೊಡ್ತಾ ಇಲ್ಲ, ನಾನು ಹಿಂದೆ ಕೊಟ್ಟ ಸಾಲವನ್ನು ನೀನು ತೀರಿಸ್ತಾ ಇದೀಯ ಅಷ್ಟೆ. ನೀನು ಅಸಹಾಯಕನಾಗಿದ್ದಾಗ ನಿನ್ನ ಬಾಲ್ಯದಲ್ಲಿ ನಿನಗೆ ಬಟ್ಟೆ ಹಾಕೊಳ್ಳೋಕೆ ಬರ್ತಾ ಇರಲಿಲ್ಲ, ಮಲಮೂತ್ರಗಳ ಮೇಲೆ ನಿಯಂತ್ರಣ ಇರಲಿಲ್ಲ, ನಿನಗೆ ಆಹಾರ ಸಂಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಅಂತಹ ಕಾಲದಲ್ಲಿ ನಾನು ನಿನಗೆ ಎಲ್ಲವನ್ನೂ ಮಾಡಿದ್ದೇನೆ. ನೀನು ತಿರುಗಿ ನನಗೀಗ ವೃದ್ಧಾವಸ್ಥೆಯಲ್ಲಿ ನನಗೆ ಕೈ ಸಾಗದೇ ಇರತಕ್ಕಂಥ ಹೊತ್ತಿನಲ್ಲಿ ಈಗ ಒಂದೊಂದೇ ಇಂದ್ರಿಯಗಳು ಶಿಥಿಲ ಆಗ್ತಾ ಇದೆ, ದೇಹ ದುರ್ಬಲ ಆಗ್ತಾ ಇದೆ. ಮಗುವಾಗಿದ್ದಾಗ ನೀನು ಹೇಗಿದ್ಯೋ ಆ ಸ್ಥಿತಿಗೆ ನಾನು ಹೋಗ್ತಾ ಇದ್ದೇನೆ. ಈಗ ನೀನ್ ಮಾಡಬೇಕು. ಅದು ಮುಜಿಗೆ ಮುಜಿ ಅಂದ ಹಾಗೆ ಅದು ಅಂತ. ಅವತ್ತು ನಾನು ಮಾಡಿದ್ದೆ ನಿನಗೆ, ಇವತ್ತು ನೀನು ನನಗೆ ಮಾಡ್ತಾ ಇದೀಯ. ಹಾಗಾಗಿ ನಿನ್ನ ಹೊಣೆ ಅದು. ನನ್ನನ್ನು ಸಾಕುವುದು, ನನ್ನನ್ನು ನೋಡಿಕೊಳ್ಳುವುದು ನಿನ್ನ ಹೊಣೆ ಅದು. ಪಾಪವೋ ಪುಣ್ಯವೋ ಅದರ ಗೊಡವೆ ನನಗಿಲ್ಲ, ಅದು ನಿನಗೆ. ಅದು ಕೇವಲ ನೀನು ಋಣ ತೀರಿಸುತ್ತಿರುವೆ ಮಾತ್ರ. ಇಬ್ಬರದು ಒಂದೇ ಉತ್ತರ, ತಂದೆ ತಾಯಿ ಇಬ್ಬರದು ಕೂಡ ಅದೇ ಉತ್ತರ. ನಿನ್ನ ಕರ್ಮಕ್ಕೆ ನಾನು ಹೊಣೆ ಇಲ್ಲ, ಆದರೆ ಋಣ ತೀರಿಸುವ ಜವಾಬ್ದಾರಿ ನಿನಗಿದೆ. ನೀನು ಯಾವ ದಾರಿಲಾದ್ರೂ ಮಾಡು, ನನಗೆ ಸಂಬಂಧ ಇಲ್ಲ. ನನಗೆ ಮಾಡಬೇಕಾದ್ರು ನನ್ನ ಹೊಟ್ಟೆ ಬಟ್ಟೆಯೋ ಆರೋಗ್ಯವೋ ನೋಡಿಕೊಳ್ಳುವುದು ಏನ್ ಬೇಕೋ ಅದನ್ನು ಮಾಡಬೇಕು, ಮಾಡ್ತಾ ಇದ್ದೀಯ ನೀನು. ತುಂಬಾ ನೋವಾಯ್ತು ರತ್ನಾಕರನಿಗೆ. ಯಾಕೆಂದ್ರೆ ಎಷ್ಟಂದ್ರೂ ಕಷ್ಟದಲ್ಲಿ ನಾನು ಭಾಗಿ ಎಲ್ಲ ಅಂತ ಯಾರು ನಮ್ಮ ಆತ್ಮೀಯರು ಹೇಳಿಬಿಟ್ರೆ ನೋವಾಗೋದು ತುಂಬಾ ಸಹಜ ತಾನೆ. ಬೇಸರ ಆಯ್ತು, ತುಂಬಾ ನೋವಾಯ್ತು. ಹೆಂಡತಿ ಬಳಿ ಬಂದ. ಅವಳು ಬಹಳ ಪ್ರೀತಿ, ಗಂಡ ಹೆಂಡತಿ ಅಂದ್ರೆ ಬಹಳ ಉಪಚಾರ ಮಾಡ್ತಾ ಇದ್ಲು, ಬಹಳ ಸೇವೆ ಮಾಡ್ತಾ ಇದ್ಲು. ಗಂಡನದ್ದು ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾ ಇದ್ಲು. ಹಾಸಿಗೆ ಮೇಲೆ ಕೂತ್ಕೊಂಡಿದ್ದಾನೆ, ಆಕೆ ಗಾಳಿ ಬೀಸ್ತಾ ಇದ್ದಾಳೆ. ಒಳ್ಳೆ ಬಾಂಧವ್ಯ ಇಬ್ಬರದ್ದು. ಆಗ ಈ ಪಾಲುದಾರಿಕೆ ಪ್ರಶ್ನೆ ಕೇಳ್ತಾನೆ ಅಂತ. ನೋಡು, ನಾವೆಲ್ಲದರಲ್ಲಿಯೂ ಒಂದೇ. ಪ್ರತಿಯೊಂದು ನಾನು ಏನು ದುಡಿದು ಸಂಪಾದನೆ ಮಾಡ್ತಂದು ನಿನಗೆ ಹಾಕ್ತಾ ಇರೋದು, ನಾನೇನು ಅನುಭವಿಸ್ತಾ ಇರೋದು ಹೆಚ್ಚು ನಿನಗೆ ಕೊಡ್ತಾ ಇರೋಂಥದ್ದು. ನಿನ್ನ ಒಳ್ಳೊಳ್ಳೆ ಸೀರೆ ಇರ್ಬೋದು, ಆಭರಣಗಳಿರ್ಬೋದು, ಈ ವೈಭವೋಪೇತವಾದ ಮನೆ ಇರ್ಬೋದು, ಅಥವಾ ಸುಖ ಸಾಧನಗಳು, ಒಳ್ಳೆಯ ಹಾಸಿಗೆಯೋ ಅಥವಾ ಮತ್ತೊಂದು ಇಂಥದ್ದೆಲ್ಲ ವೈಭವ ಸಾಧನಗಳು, ಸುಖ ಸಾಧನಗಳು, ಇವೆಲ್ಲವನ್ನೂ ನಾನು ನಿನಗೆ ತಂದು ಹಾಕ್ತಾ ಇದ್ದೇನೆ. ಆದರೆ ಈ ಪಾಪ ಮಾಡ್ತಾ ಇದ್ದೇನಲ್ಲ, ನಾನು ಎಷ್ಟು ಮಾಡಿದ್ನೂ ಲೆಕ್ಕ ಇಲ್ಲ. ಅಷ್ಟೆಲ್ಲ ಪಾಪಗಳನ್ನು ಮಾಡ್ತಾ ಇದ್ದೇನಲ್ಲ, ಈಗ ನಾನು ನೀನು ಇಬ್ರು ಸೇರಿ ಈ ಪಾಪದ ಫಲ ಅನುಭವಿಸೋದಲ್ವಾ ಮುಂದೆ? ಮಡದಿ ಆಡಿದ ಮಾತು ರತ್ನಾಕರನಿಗೆ ಎದೆ ಹೊಡೆಯುವಂತೆ ಆಗ್ಬಿಡ್ತು ಅಂತ. ಆಕೆ ಹೇಳಿದ್ದು ಶಾಸ್ತ್ರವನ್ನೇ ಹೇಳ್ತಾಳೆ. ಕನ್ನಡದ ಸಾರಾಂಶ ಹೀಗಿದೆ: ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಸಮಪಾಲು. ಗಂಡನ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ, ಹೆಂಡತಿಯ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ. ನೋಡಿ, ಈ ಸ್ತ್ರೀ ಸಮಾನತೆ ಅನ್ನುವರು ಅಥವಾ ಹೆಣ್ಮಕ್ಳಿಗೆ ಮಹತ್ವ ಕೊಡ್ಲಿಲ್ಲ ಅಂತ ಅನ್ನೋರು ಈ ಶಾಸ್ತ್ರವಚನವನ್ನು ನೋಡಬೇಕು ಅಂತ. ಇದು ಬರೀ ಕನ್ನಡದ ಮಾತು ಮಾತ್ರ ಅಲ್ಲ, ಇದು ಶಾಸ್ತ್ರಗಳಲ್ಲಿ ಇರ್ತಕ್ಕಂಥದ್ದು. ಇದು ಒಂದು ಪತಿ ಧರ್ಮಾಂಶ ಭಾಗ್ ನಿತ್ಯಂ ಸಹಧರ್ಮಚರ್ಯೆ ಸತಿ. ಸಹಧರ್ಮಿಣಿಗೆ ಪತಿ ಮಾಡಿದ ಎಲ್ಲ ಪುಣ್ಯಗಳಲ್ಲಿ ಅರ್ಧ ಪಾಲಿದೆ, ಹಾಗಂತ ಪಾಪದಲ್ಲಿ ಪಾಲಿಲ್ಲ. ಯಾಕೆಂದ್ರೆ ಪಾಪದಲ್ಲಿ ಪಾಲು ಬರಬೇಕಾದ್ರೆ ಅದಕ್ಕೆ ಕೆಲವು ನಿಯಮಗಳನ್ನ ಹೇಳಿದ್ದಾರೆ. ಯಾರ್ಯಾರಿಗೆ ಪಾಲು ಬರುತ್ತದೆ, ಯಾವಾಗ ಪಾಲು, ಆ ಪಟ್ಟಿಯಲ್ಲಿ ಪತ್ನಿ ಹೆಸರಿಲ್ಲ. ಏಕೇನ ಕ್ರಿಯತೆ ಪಾಪಂ ಫಲಮನ್ಯೇನ ಭುಜ್ಯತೆ ವಿರುದ್ಧಮೇತ ಶಾಸ್ತ್ರೇಶು ನಮ್ಮ ಮನೀಷ ಪ್ರಸಮ್ಮತಂ. ಪಾಪ ಯಾರು ಮಾಡ್ತಾನೆ, ಫಲ ಯಾರು ಅನುಭವಿಸ್ತಾರೆ. ಇದು ಶಾಸ್ತ್ರಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು, ಮನುಷ್ಯರು ಒಪ್ಪುವಂಥದ್ದಲ್ಲ ಇದು. ಹಾಗಾಗಿ ನಾನು ನನ್ನ ತಿಳುವಳಿಕೆಯ ಪ್ರಕಾರ ಅದು ಪಾಲು ಬರೋದಿಲ್ಲ, ವ್ಯವಸ್ಥೆ ಇರೋದೇ ಹಾಗೆ ಅಂತ ಅಂದ್ಬಿಟ್ರು. ಹಾಗಾಗಿ ನೀ ಮಾಡಿದ್ದು ನಿನಗೆ, ಮತ್ತೆ ನಿನಗಿಷ್ಟೆಲ್ಲ ಮಾಡ್ತಾ ಇದ್ದಾನಲ್ಲ, ನಾನು ನಿನಗಿಷ್ಟೆಲ್ಲ ಮಾಡ್ತಾ ಇದ್ದಾನಲ್ಲ ಹೆಂಡತಿ ಹೇಳ್ತಾಳೆ. ಆಯ್ತು, ನೀನು ದುಡಿದು ಹಣವನ್ನು ತಂದು ಮನೆಗೆ ಹಾಕ್ತಾ ಇದೀಯ, ನಿನ್ನ ಮನೆಗೆ ತಂದು ಹಾಕ್ತಾ ಇರುವಂತದ್ದು. ಈಗ ನಾನು ನನ್ನ ಕೆಲಸ ಮಾಡ್ತಾ ಇಲ್ವಾ, ನಾನು ಅಡುಗೆ ಮಾಡ್ತಾ ಇಲ್ವಾ, ನಾನು ಇಡೀ ಮನೆಯನ್ನು ಸ್ವಚ್ಛ ಮಾಡೋದಿಲ್ವಾ, ಹಸುಗಳನ್ನು ನೋಡ್ಕೊಳ್ಳೋದಿಲ್ವಾ, ನಾನು ನಿನ್ನ ಬೇಕು ಬೇಡಗಳು ಎಲ್ಲವನ್ನು ನಾನು ಪೂರೈಸೋದಿಲ್ವಾ? ನಾನು ಏನು ಸುಮ್ಮನೆ ಊಟ ಮಾಡ್ತಾ ಇಲ್ಲ ತಾನೆ,
ಇಷ್ಟು ಕಾಲ ನಿನ್ನ ಮಗನನ್ನ ನಾನೇ ಹೊತ್ತಿದ್ದೇನೆ, ಎತ್ತಿದ್ದೇನೆ, ನೋಡ್ಕೊಳ್ತಾ ಇದ್ದೇನೆ. ನಾನೀಗ ನಾನು ದಿನವಿಡೀ ನಾನು ಕೆಲಸ ಮಾಡ್ತಾ ಇದ್ದೇನೆ ಎಂದ ಮೇಲೆ ನನ್ನ ದುಡಿಮೆಗೆ ನೀನು ಪ್ರತಿಫಲ ಕೊಡ್ತಾ ಇರ್ತಕ್ಕಂಥದ್ದು ಕೊಡ್ಲೇಬೇಕು. ನೀನು ಋಣ ನಿನಗಿಲ್ದಿದ್ರೆ, ಕೊಡದೇ ಇದ್ರೆ ಅದನ್ನು ನೀನು ಮಾಡ್ತಾ ಇದ್ದ ಮೇಲೆ ನೀನು ಪಾಪದಲ್ಲೂ ಪಾಲು ತಗೊಂಡ್ರೆ ಅದು ಹೇಗಾಗ್ತದೆ? ಅದಾಗೋದಿಲ್ಲ. ಈಗ ಮಾತ್ರ ಹೆಂಡತಿಯ ಈ ಉತ್ತರ ರತ್ನಾಕರನ ಪ್ರಾಣವನ್ನೇ ಹಿಂಡಿತು. ಆ ತರ್ಕ ಹೌದು ಅಂತ ಅನ್ಸಿದ್ರು, ಅವನಿಗೆ ಆ ಯುಕ್ತಿ ಸರಿ ಅಂತ ಅನ್ಸಿದ್ರು ಒಪ್ಕೊಳ್ಳೋಕೆ ಕಷ್ಟ ಆಗ್ತದೆ. ಎಷ್ಟು ಸಾರಿ ಹೇಗಿರ್ತದೆ ಜೀವನದಲ್ಲಿ, ವಿಷಯ ಸರಿ ಆದ್ರೆ ಒಪ್ಕೊಳ್ಳೋಕ್ಕಾಗೋದಿಲ್ಲ, ಒಪ್ಕೊಳ್ಳೋಕೆ ಕಷ್ಟ ಆಗ್ತದೆ. ಹೌದದು, ಆದ್ರೆ ಹ್ಞೂ ಅನ್ನೋಕೆ ಮನಸ್ಸು ಒಪ್ಪೋದಿಲ್ಲ ಅಂತ ಪರಿಸ್ಥಿತಿ ಅಂತ. ಆದ್ರೆ ಅವಳ ಯುಕ್ತಿಯುಕ್ತವಾದ ಮಾತುಗಳಿಗೆ ಉತ್ತರ ಇರಲಿಲ್ಲ ರತ್ನಾಕರನಲ್ಲಿ. ಕೊನೆಯ ಆಶೆ ಮಗ ಇನ್ನು ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ. ಅವನನ್ನು ಕೇಳ್ತಾನೆ, ನೋಡು ನಿನ್ನ ಸರ್ವಸ್ವವೂ ವ್ಯವಸ್ಥೆ ನಾನೇ ಮಾಡ್ತಾ ಇರ್ತಕ್ಕಂಥದ್ದು, ನೀನು ಹುಟ್ಟಿದಾಗಿನಿಂದ ಹಿಡಿದು ಎಲ್ಲವನ್ನೂ ನಾನೇ ನಿನಗೆ ಕೊಡ್ತಾ ಇರ್ತಕ್ಕಂಥದ್ದು, ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೋಡು, ಇದ್ರ ಹಿಂದೆ ಬೇಕಾದಷ್ಟು ಪಾಪಗಳನ್ನ ಮಾಡಬೇಕಾಗ್ತದೆ, ಹಾಗೆ ಬಂದಿಲ್ಲ ಇದೆಲ್ಲ, ನೀನು ಪಾಲು ತಗೊಳ್ಬೇಕಲ್ಲ ಅದರಲ್ಲಿ ಅಂತ. ಮಗನಿಗೆ ಬಹಳ ತಿಳುವಳಿಕೆ ಇಲ್ಲದೆ ಇದ್ರು ಇಷ್ಟು ತಿಳುವಳಿಕೆ ಇರ್ತಾನೆ. ನೀ ಮಾಡಬೇಕು, ಮಾಡ್ತಾ ಇದೀಯಪ್ಪ. ಯಾಕೆಂದ್ರೆ ಒಂದು 10 ನಿಮಿಷ ಮೊದಲು ಅಜ್ಜಿ ಹೇಳಿದ್ದನ್ನು ಕೇಳ್ಕೊಂಡಿದ್ದಾನೆ ಆ ಬಾಲಕ. ಅದೇ ಉತ್ತರ ಕೊಡ್ತಾನೆ. ಅಜ್ಜಿ ಹೇಳಿದ್ರಲ್ಲ, ಈಗ ನೀ ನನಗೆ ಮಾಡಬೇಕು, ಮಾಡ್ತಾ ಇದೀಯ, ನೀನು ಮುದುಕನಾದ್ಮೇಲೆ ನಾನು ನಿನಗೆ ಮಾಡ್ತೇನೆ. ಮತ್ತೆ ಈ ಪಾಪ ಪಾಲು ಇದೆಲ್ಲ ಏನೂ ಇಲ್ಲ, ಆ ವಿಷಯ ಏನು ಬಂದಿಲ್ಲ. ಈಗ ನೀನು ನನಗೆ ಮಾಡಬೇಕು, ಮಾಡ್ತಾ ಇದೆಯಾ, ಮಾಡಬೇಕಾದ್ದನ್ನ ಮಾಡ್ತಾ ಇದೆಯಾ. ನೀನೊಬ್ಬರೇ ನನಗೆ ಮಾಡ್ತಾ ಇರೋದಲ್ಲ, ಎಲ್ಲಾ ತಂದೆ ತಾಯಿಯಂದಿರು ಅವರ ಮಕ್ಕಳಿಗೆ ಮಾಡ್ತಾ ಇರೋದನ್ನ ಮಾಡ್ತಾ ಇದೆಯಾ ನೀನು. ಆಮೇಲೆ ವಯಸ್ಸಾದ್ಮೇಲೆ ಎಲ್ಲ ಮಕ್ಕಳು ಅವ್ರ ತಂದೆ ತಾಯಿಯರಿಗೆ ಏನ್ ಮಾಡಬೇಕು ಸೇವೆಯನ್ನ, ಅದನ್ನ ನಾನು ಮಾಡ್ತೇನೆ, ಆಗ ಋಣ ತೀರ್ಸ್ಕೊಳ್ತೇನೆ. ನಿನ್ನ ಪಾಪದಿನ್ನದು, ನಾನು ಅದರಲ್ಲಿ ಭಾಗಿಯಲ್ಲ. ನೋಡಿ, ಈ 3 ಉತ್ತರಗಳಿದೆಯಲ್ಲ ತಂದೆ ತಾಯಿಗಳು, ಆ ಉತ್ತರಕ್ಕೆ ಅರ್ಥ ಏನು? ಹಿಂದೆ ನೀಡಿದ ಸಾಲವನ್ನು ಈಗ ತೀರಿಸುತ್ತಿರುವೆ ನೀನು. ನಿನ್ನ ಎಳವೆಯಲ್ಲಿ ನಾವು ನಿನಗೆ ನೀಡಿದ ಸಾಲವನ್ನು ನಮ್ಮ ವೃದ್ಧಾಪ್ಯದಲ್ಲಿ ನೀನು ತೀರಿಸ್ತಾ ಇದ್ದೀವಿ. ಸಾಲ ತೀರಿಸೋದಷ್ಟೇ, ಬೇರೆ ಏನೂ ಇಲ್ಲ. ಪಾಪ ಪುಣ್ಯದ ಪ್ರಶ್ನೆ ಎಲ್ಲ ಏನೂ ಇಲ್ಲ, ವ್ಯವಹಾರ ಇದು, ಸಾಲ ತೀರಿಸ್ತಕ್ಕಂಥದ್ದು. ಹಾಗಾಗಿ ಎಳವೆಯಲ್ಲಿ ನಾವು ನಿನಗೆ ಮಾಡಿದ ಒಳಿತಿನ ಋಣ ಅದನ್ನು ತೀರಿಸ್ತಾ ಇರ್ತಕ್ಕಂಥದ್ದು, ಸಾಲ ತೀರಿಸ್ತಾ ಇರ್ತಕ್ಕಂಥದ್ದು. ಮಗ ಹೇಳಿದ್ದೇನು? ಮುಂದೆ ತೀರಿಸಲಿರುವ ಸಾಲವನ್ನು ಈಗ ನೀಡುತ್ತಿರುವೆ ನೀನು. ಆ ಸಾಲ ಮುಂದೆ ತೀರಿಸ್ಬೇಕು ನಾನು. ಈಗ ಸಾಲ ಕೊಡ್ತಾ ಇರ್ಬೇಕಾದ್ರೆ ಸಾಲ ತೀರಿಸು ಅಂತ ಹೇಳೋಕೆ ಸಾಧ್ಯ ಇಲ್ಲ. ನೋಡಿ, ಸಮಯ ಕೊಡ್ತಾರೆ, ಆಮೇಲೆ ಸಾಲ ತೀರಿಸಲಿಕ್ಕೆ ಒಂದು ಕಂತುಗಳನ್ನು ಕೊಡ್ತಾರೆ, ಅದು ಮುಂದೆ ಬರ್ಲಿಕ್ಕೆ ಇದೆ ಕಂತುಗಳು. ಈಗ ಸದ್ಯ ಅಲ್ಲ, ಈಗ ನೀನು ಕೊಟ್ಟು ಸಾಲ ತಗೊಳ್ಬೇಕು, ನಾನು ಅನುಭವಿಸ್ಬೇಕು ನಾನು ಅದನ್ನು. ಇಷ್ಟೇ ಇರ್ತಕ್ಕಂಥದ್ದು. ಹಾಗಾಗಿ ತಂದೆ ತಾಯಿಗಳು ಹಿಂದೆ ಕೊಟ್ಟ ಸಾಲವನ್ನು ನೀನೀಗ ತೀರಿಸ್ತಾ ಇದ್ದೀಯ ಅಂತಂದ್ರು, ಮಗ ಮುಂದೆ ತೀರಿಸಲಿಕ್ಕೆ ಇರ್ತಕ್ಕಂಥ ಸಾಲವನ್ನು ನೀವು ಕೊಡ್ತಾ ಇದೀಯ ಅಂತಂದ. ಹೆಂಡತಿ ಹೇಳಿದ್ದು ಸಾಲದ ಪ್ರಶ್ನೆ ಏನೂ ಇಲ್ಲ, ಈಗ ನಾನು ಮಾಡ್ತಾ ಇರ್ತಕ್ಕಂಥ ಸೇವೆಗೆ ಪ್ರತಿಫಲ ಕೊಡ್ತಾ ಇದ್ದೀರಿ ನೀವು. ಈಗ ಮಾಡ್ತಾ ಇರ್ತಕ್ಕಂಥ ಒಂದು ಉಪಕಾರ ಅದಕ್ಕೆ ನೀವು ಪ್ರತಿಸ್ಪಂದನೆ ಮಾಡ್ತಾ ಇದ್ದೀರಿ ಹೊರತು ಒಟ್ಟಾರೆ ಯಾರು ಪಾಪದಲ್ಲಿ ಭಾಗಿಗಳಲ್ಲ. ರತ್ನಾಕರನ ಮುಂದೆ ದೊಡ್ಡ ಪ್ರಶ್ನೆ ಬಂದು ನಿಂತುಬಿಟ್ಟಿದೆ. ಯಾರೂ ಪಾಪಕ್ಕೆ ಭಾಗಿಗಳಲ್ಲ, ನೋವಿನಲ್ಲಿ ತಾನೊಬ್ಬನೇ, ಯಾರೂ ಜೊತೆಗಿಲ್ಲ. ಈ ಹತ್ಯೆಗಳು, ಈ ಹಿಂಸೆಗಳು, ಈ ಕಳ್ಳತನ, ದರೋಡೆ ಇದೆಲ್ಲ ಮುಂದೆ ಫಲ ಕೊಡುವಾಗ ತಾನೊಬ್ಬನೇ ಅನುಭವಿಸ್ಬೇಕು. ಹಾಗಿದ್ರೆ ಯಾರೂ ಜೊತೆಗಿಲ್ಲ. ನೋಡಿ, ಜೊತೆಗಿದ್ರೆ ಅನುಭವಿಸೋದು ಸುಲಭ. ಯಾವಾಗಲೂ ಯಾರು ಜೊತೆಗಿದ್ರೆ ಕಷ್ಟನಾದ್ರೂ ಕೂಡ ಅನುಭವಿಸ್ಬೋದು. ಹಂಚ್ಕೊಳ್ಳೋಕೆ ಯಾರು ಸಿಕ್ಕಿದ್ರೆ ಕಷ್ಟವನ್ನ ಹಂಚ್ಕೊಳ್ಳೋಕೆ ಸಿಕ್ಕಿದ್ರೆ ಸಾಕು, ಹೇಳ್ಕೊಳ್ಳೋಕೆ ಸಿಕ್ಕಿದ್ರೆ ಸಾಕು, ಕಷ್ಟ ಸ್ವಲ್ಪ ಹಗುರಾಗ್ತದೆ, ಸುಖ ಇಮ್ಮಡಿ ಆಗ್ತದೆ. ಯಾರು ಜೊತೆಗಿದ್ರೆ ಸುಖವನ್ನು ಹೇಳ್ಕೊಳ್ಳೋದಕ್ಕೆ ಸುಖ ಇಮ್ಮಡಿ ಆಗ್ತದೆ, ಕಷ್ಟ ಅರ್ಧ ಆಗ್ತದೆ. ಎಂಥದೊಂದು ಮೆಕಾನಿಸಮ್ ಈ ಸೃಷ್ಟಿಯಲ್ಲಿದೆ, ಎಂಥ ಪವಾಡ ಇದೆ ಸೃಷ್ಟಿಯಲ್ಲಿ. ನೋಡಿ, ಹೇಳಿಕೊಂಡ್ರೆ ಸುಖ ಹೆಚ್ಚಾಗ್ತದೆ, ಕಷ್ಟ ಇಳೀತದೆ, ಕಷ್ಟ ಕಡಿಮೆ ಆಗ್ತದೆ. ಜೀವಿ ಸುಖವಾಗಿರೋದಕ್ಕೆ, ಜೀವಿ ತನ್ನ ದುಃಖವನ್ನು ಇಳಿಸ್ಕೊಳ್ಳೋದಕ್ಕೆ ಇಂಥ ವ್ಯವಸ್ಥೆಯನ್ನು ಹೇಳ್ಕೊಳ್ಳೋದನ್ನು ವ್ಯವಸ್ಥೆಯನ್ನು ಭಗವಂತ ಇಟ್ಟಿದ್ದಾನೆ. ನೋಡಿ, ಬರಸಿಡಿಲು ಬಂದೆರಗಿತು ರತ್ನಾಕರನ ಮೇಲೆ. ಪಾಪ ಚಕ್ರದ ಮೂಲಾಧಾರವೇ ಸಿಡಿದು ಹೋಯಿತು. ಯಾವುದಕ್ಕೋಸ್ಕರ ಮಾಡ್ತಾ ಇದ್ನು? ಹೆಂಡತಿ, ಮಕ್ಕಳು, ತಂದೆ ತಾಯಿ, ಮನೆ,
ಅವ್ರಿಗೆ ಇದು ಬೇಕು, ಅದು ಬೇಕು, ಇದನ್ನು ತಂದು ಕೊಡಬೇಕು, ಅದನ್ನು ತಂದು ಕೊಡಬೇಕು, ಈ ಕಾರಣಕ್ಕೋಸ್ಕರ ಮಾಡ್ತಾ ಇರುವಂತದ್ದು. ಹಾಗೆ ನೋಡಿದ್ರೆ ಸ್ವಂತ ಅವನಿಗೆ ದೊಡ್ಡ ಅಪೇಕ್ಷೆಗಳು ಇರಲಿಲ್ಲ. ಯಾಕೆಂದ್ರೆ ಅವನ ಉತ್ತರವೇ ಆಗಿದೆ ನಾರದರಿಗೆ, ತಾನೊಬ್ಬನು ಜೀವನ ಮಾಡ್ಬೋದು ಅಂತಲೇ ಅಂತಾನು, ಗಡ್ಡೆ ಗೆಣಸು ಹಣ್ಣು ಹಂಪಲು ಜೀವನ ಮಾಡ್ಬೋದು ಅಂತಲೇ ಅಂತಾನೆ. ಆದ್ರೆ ಅವರಿಗೆಲ್ಲ ಅವ್ರನ್ನ ಚೆನ್ನಾಗಿಡ್ಬೇಕು, ಅವರಿಗೆ ಸಾಲದು ಇದು. ಯಾವ ಕಾರಣಕ್ಕೋಸ್ಕರವಾಗಿ ಈ ಅಕಾರ್ಯಗಳನ್ನು ಮಾಡ್ತಾ ಇದ್ನೋ ಅದರ ಮೂಲಾಧಾರವೇ ಸಡಿದು ಹೋಯಿತು. ಸುಖಕ್ಕೆ ಎಲ್ಲರೂ ಪಾಲುದಾರರು, ಅದರ ದುಃಖಕ್ಕೆ ಯಾರೂ ಇಲ್ಲ. ನಿಂತ ನೆಲವೇ ಕುಸಿಯಿತು, ಭ್ರಮೆ ಹರಿಯಿತು, ದಿಕ್ಕೇ ತೋಚದಂತೆ ಆಯಿತು. ಅದುವರೆಗಿನ ಬದುಕು ಭಾವನೆಗಳೆಲ್ಲವೂ ಭ್ರಮೆ ಅನಿಸೋಯಿತು. ನಂಬಿಕೊಂಡಿದ್ದಲ್ಲ, ಹೆಂಡತಿ ಮಕ್ಕಳು ಸಂಸಾರ ಮನೆ ನಂಬಿಕೊಂಡಿದ್ದಲ್ಲ, ಎಲ್ಲವೂ ಒಂದು ಕ್ಷಣ ಆ ಬದುಕು ಸುಳ್ಳು, ಈವರೆಗಿನ ಬದುಕು ಸುಳ್ಳು, ಭಾವನೆಗಳು ಸುಳ್ಳು. ನಿಜವಾಗಿಯೂ ತನ್ನ ಜೊತೆಗೆ ಯಾರೂ ಇಲ್ಲ, ಇವರು ಯಾರು ತನ್ನ ಜೊತೆಗಿಲ್ಲ ನಿಜವಾಗಿಯೂ ಎಂಬುದು ಮನಸ್ಸಿಗೆ ಬಂದಾಗ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಅಂಥ ನೋವಾಯಿತು ಅವನಿಗೆ. ಹಾಗಾಗಿ ಬಲ್ಲವರು ಹೇಳೋದು, ಯಾವತಃ ಕುರುತೆ ಜಂತು ಸಂಬಂಧಾನ್ ಮನಸಃ ಪ್ರಿಯಾನ್ ತಾವಂತೋಸ್ತೆ ನಿಖನ್ಯಂತೆ ಹೃದಯ ಶೋಕಶಂಕವಃ. ನಾವು ಎಷ್ಟು ಬಾಂಧವ್ಯಗಳು ಮಾಡ್ಕೊಳ್ತಾ ಹೋಗ್ತೇವೋ, ಅಂದ್ರೆ ಇಷ್ಟ ಸುಖ ಪ್ರೀತಿ ಅಂತ ಹೇಳಿ ಎಷ್ಟು ನಾವು ರಿಲೇಶನ್ಶಿಪ್ಸ್ ಬಾಂಧವ್ಯಗಳು ಮಾಡ್ಕೊಳ್ತಾ ಹೋಗ್ತೇವೋ ಒಂದೊಂದು ಮುಳ್ಳಾಗಿ ಹೃದಯಕ್ಕೆ ಬಡಿಯಲ್ಪಡ್ತದೆ. ತಾವಂತೋಸ್ತೆ ನಿಖನ್ಯಂತೆ ಹೃದಯ ಶೋಕಶಂಕವಃ. ಶೋಕದ ಶಂಕು, ಶೋಕದ ಮುಳ್ಳು ಅಷ್ಟು ನಮ್ಮ ಹೃದಯಕ್ಕೆ ನಡ್ತದೆ. ಹಾಗಾಗಿ ನಾವು ಬೆಳೆಸ್ಕೊಳ್ತಾ ಹೋಗ್ತೇವಲ್ಲ, ಪಕ್ಕದಲ್ಲಿ ನಮ್ಗೆ ಬರೇ ಪ್ರೀತಿ ಆಗದೆ ಇದ್ರೆ ಮೋಹವಾಗಿ ಪರಿಣಮಿಸ್ತದೆ. ಎಲ್ಲೆಲ್ಲ ಮೋಹವಾಗಿ ಪರಿಣಮಿಸ್ತದೆ ಅಲ್ಲೆಲ್ಲ ಅವೆಲ್ಲ ಮುಳ್ಳಾಗಿ ನೋವು ಕೊಡುವಂಥದ್ದೇ ಮುಂದಕ್ಕೆ. ಬೇಡನಿಗೆ ಮನೆ ಬೇಡವೆನಿಸಿತು. ಬೇಡ ವಾಲ್ಮೀಕಿ ಅಲ್ಲ, ಆಗ ರತ್ನಾಕರ. ಆ ಬೇಡನಿಗೆ ಮನೆ ಬೇಡವೆನಿಸಿತು, ನಾರದರ ಸನ್ನಿಧಿ ಬೇಕೆನಿಸಿತು. ಯಾಕೆಂದ್ರೆ ನಾರದರು ಅವನ ಆಲೋಚನೆ ಮಾಡ್ತಾನೆ, ಅವ್ರಿಗೇನಾಗಬೇಕು, ಇಲ್ಲಿವರೆಗೆ ಕಟ್ಟಿ ಹಾಕುವ ನನ್ನನ್ನು ನಿನ್ನ ಮರಳಿ ಬರುವವರೆಗೂ ಎನ್ನುವಾಗ ತುಂಬಾ ಪ್ರಾಮಾಣಿಕವಾಗಿ ಅವರು ಪ್ರಶ್ನೆ ಕೇಳಿದ್ದಾರೆ, ಹಿತ ಬಯಸಿ ಕೇಳಿದ್ದಾರೆ ಪ್ರಶ್ನೆ. ಆ ಪ್ರಶ್ನೆಗೆ ಬಂದ ಉತ್ತರ ಇದೆಯಲ್ಲ, ಬದುಕನ್ನು ಬದಲಾಯಿಸಿದೆ. ಆಲೋಚನೆ ಮಾಡುವ ದಿಕ್ಕೇ ಬೇರೆಯಾಗಿದೆ, ಸತ್ಯ ದರ್ಶನ ಆಗಿದೆ. ಅವರಿಗೆ ಈ ಸತ್ಯ ಮನೆಯಲ್ಲೇ ಇದ್ರು ಒಟ್ಟಿಗೆ ಇದ್ರು ಕೂಡ ಸತ್ಯ ಗೋಚರಿಸಲಿಲ್ಲ. ಸತ್ಯ ಕಣ್ಮುಂದೆ ಬರುವಂತೆ ಮಾಡಿದವರು ಯಾಕೋ ನಾರದರ ಕಡೆಗೆ ಒಂದು ಆಕರ್ಷಣೆ, ಅವ್ರನ್ನ ನೋಡಬೇಕು ಮತ್ತೆ ಅಂತ ಅನಿಸ್ತು, ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸ್ತು. ಹಾಗಾಗಿ ಹೊರಟ ಮತ್ತೆ ರತ್ನಾಕರ, ಮನೆ ತೊರೆದು ಹೊರಟ. ಮನೆಯಿಂದ ಹೊರಡೋದು ಯಾವಾಗಲೂ ಇದ್ದೇ ಇದೆ, ಪ್ರತಿನಿತ್ಯ ಮಾಡ್ತಾನೆ ಅದನ್ನ. ಈ ಬಾರಿ ಹಾಗಲ್ಲ, ನಿಜವಾಗಿಯೂ ಮನೆಯನ್ನು ತೊರೆದು ಹೊರಟಿದ್ದಾನೆ. ಯಾರಿಗೂ ಅವನು ಹೇಳಲೂ ಇಲ್ಲ ಮನೆಯಲ್ಲಿ. ಯಾಕೆಂದ್ರೆ ಯಾಕೆ ಹೇಳಬೇಕು? ಇವರು ಯಾರು ನಿಜವಾದ ಸಂಕಟದಲ್ಲಿ ಜೊತೆಗಿರೋರಲ್ಲ ಅಂತ ಆದ್ಮೇಲೆ ಹೇಳೋದು ಕೇಳೋದು ಏನು ಉಳಿದಿದೆ? ಸುಮ್ಮನೆ ಒಂದೂ ಮಾತಾಡದೆ ಮೌನವಾಗಿ ಮನೆಯಿಂದ ಹೊರಟ. ತಿರುಗಿ ಬರುವ ಪ್ರಯಾಣವೇ ಅಲ್ಲ ಅದು, ತಿರುಗಿ ಬಾರದ ಪ್ರಯಾಣ. ಅಂತಹ ಪ್ರಯಾಣವಾಗಿ ಮನೆಯಿಂದ ಹೊರಗೆ ಬರ್ತಾನೆ ರತ್ನಾಕರ. ಓಡೋಡಿ ನಾರದರ ಬಳಿಗೆ ಬರ್ತಾನೆ. ಈ ಬಾರಿ ಹೋಗುವಾಗ ಅವನಿಗೆ ಅಷ್ಟು ತ್ವರೆ ಅವನಿಗೆ, ಯಾಕೆಂದ್ರೆ ಎಷ್ಟು ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದಾನೆ ಜೀವನದಲ್ಲಿ. ಪಶ್ಚಾತ್ತಾಪ ಮತ್ತೊಂದು ಭಯವೂ ಇದೆ. ಇದರ ಫಲ ಎಲ್ಲ ಏನು? ನಾನು ಉದ್ಧಾರ ಆಗೋದು ಯಾವತ್ತಾದ್ರೂ? ಎಷ್ಟು ಕೋಟಿ ಜನ್ಮ ಆದ್ರೂ ಕೂಡ ನಾನು ಉದ್ಧಾರ ಆಗಲಿಕ್ಕಿಲ್ಲ, ಅಷ್ಟು ಪಾಪಗಳು. ಏನಾದರೂ ದಾರಿ ಇರ್ಬೋದು ಅವರಲ್ಲಿ, ಈ ಪಾಪಗಳ ಪರಿಹಾರಕ್ಕೆ ಏನಾದ್ರೂ ಮಾರ್ಗ ಇರ್ಬೋದು ಎಂದು ಎನ್ನಿಸಿದಾಗ ಓಡಿದನಂತೆ ಮನೆಯಿಂದ ನಾರದರ ಬಳಿಗೆ ಹೋಗಿ ನಾರದರ ಕಾಲಿಗೆ ಬಿದ್ದ, ಶರಣಾದ. ಅವರು ಏನೂ ಹೇಳದೆ, ನಾರದರು ಏನು ಅಪೇಕ್ಷೆ ಪಡದೆ ಅವನ ಕಟ್ಟುಗಳನ್ನು ಕಳಚಿ ಹಾಕಿದ. ತಾನೆ ಕಳಚಿ ಹಾಕಿ ಬೇಡಿದ್ದೇನು ಗೊತ್ತಾ? ನಾರದರ ಕಟ್ಟುಗಳನ್ನು ಕಳಚಿ ಹಾಕಿ ಬೇಡಿದ್ದು ನನ್ನ ಕಟ್ಟುಗಳನ್ನು ಕಳಚಿ ಹಾಕಿ, ನನ್ನ ಬಂಧನಗಳನ್ನು ಕಳಚಿ ಹಾಕಿ. ಈ ಪಾಪಗಳು ನನ್ನನ್ನು ಬಂಧಿಸಿವೆ, ನಾನು ಮಾಡಿದ ದುಷ್ಕರ್ಮಗಳು ನನ್ನನ್ನು ಬಂಧಿಸಿವೆ. ನನಗೆ ಬೇಡ ಇದೆಲ್ಲ, ಈ ಜೀವನ ಬೇಡ.
ಈ ರೀತಿಯ ಬದುಕು ಬೇಡ. ಹಾಗಾಗಿ ಬಾಹ್ಯ ಬಂಧನವನ್ನ ಕಳಚಿದ್ದಾನೆ ನಾರದರದ್ದು, ತನ್ನ ಜೀವದ ಬಂಧನಗಳನ್ನು ಕಳಚಿ ಹಾಕಿ ಎಂಬುದಾಗಿ ಬೇಡಿಕೊಂಡಿದ್ದಾನೆ. ನನ್ನ ಪಾಪಗಳಿಗೆ ಕ್ಷಯವುಂಟೆ, ಕ್ಷಮೆಯುಂಟೆ. ಈ ಪಾಪಗಳಿಗೆ ಕ್ಷಮೆ ಉಂಟೆ. ಹಿಂದಿರುಗಿ ನೋಡಿದರೆ ಅಂತಂತ ಘೋರ ಕಾರ್ಯಗಳು. ಕ್ಷಮೆ ಉಂಟೆ ಇದಕ್ಕೆ. ಹಾಗೆ ಕ್ಷಯ ಉಂಟೆ. ಈ ಪಾಪಗಳು ಕ್ಷಯಿಸುವುದು ಅಂತಲೂ ಉಂಟೆ. ಇದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯವೇ? ತನ್ನವರು ಯಾರು? ತನ್ನವರಲ್ಲ. ಹಾಗಾದ್ರೆ ನಿಜವಾದ ತನ್ನವರು ಯಾರು? ಯಾರು ನಿಜಕ್ಕೂ ಹಿತವರು, ಯಾರು ನಿಜಕ್ಕೂ ತನ್ನವರು? ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ನಾರದರಲ್ಲಿ. ಎಂದೆಂದೂ ಜೊತೆ ಬಿಡದಿರೋರುಂಟ? ಇವರೆಲ್ಲ ಬಿಟ್ಬಿಟ್ರು, ನನ್ನನ್ನು ಬಿಟ್ಬಿಟ್ರು ಅನ್ನೋಕ್ಕಿಂತ ಹಿಡ್ಕೊಂಡೇ ಇರಲಿಲ್ಲ. ಎಂದೆಂದೂ ಜೊತೆ ಬಿಡದೇ ಇರತಕ್ಕಂಥವ್ರು ಅಂಥವ್ರು ಇದಾರ ಈ ಸೃಷ್ಟಿಯಲ್ಲಿ? ಪಾಪಗಳನ್ನು ಒಪ್ಪಿಸಿದ್ರು ಒಪ್ಪಿಸ್ಕೊಳ್ಳೋರು ಉಂಟ? ಇವ್ರುಗಳು ನಾನು ಪಾಪವನ್ನು ಬೇಡ ಅಂತ ಅಂದ್ಬಿಟ್ರು. ಫಲ ಬೇಕಂತೆ, ಆದ್ರೆ ಪಾಪಗಳನ್ನು ಬೇಡ ಅಂತ ಅಂದ್ಬಿಟ್ರು. ಈಗ ನನ್ನ ಪಾಪಗಳನ್ನ ಒಪ್ಪಿಸಿದ್ರೆ, ಪಾಪಗಳನ್ನ ಸಮರ್ಪಣೆ ಮಾಡಿದ್ರೆ ಅದನ್ನು ಒಪ್ಪಿಸ್ಕೊಳ್ತಕ್ಕಂಥವ್ರು, ಸ್ವೀಕಾರ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ದಾರ ಈ ಜಗತ್ತಿನಲ್ಲಿ? ನಾರದರು ಉತ್ತರ ಕೊಟ್ಟಂತೆ, ಒಬ್ಬನಿದ್ದಾನೆ, ಒಬ್ಬನೇ ಒಬ್ಬ. ನಿನ್ನ ಪಾಪಗಳನ್ನೂ ಒಪ್ಪಿಸಿಕೊಳ್ಳುವವನು, ಎಂದೆಂದೂ ಜೊತೆ ಬಿಡದವನು, ನಿತ್ಯ ಬಂಧು, ಶಾಶ್ವತ ಬಂಧು. ಅದೊಂದು ಜಾಗ ಮಾತ್ರ ಪಾಪಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ಜಾಗ, ಅದು ಪುಣ್ಯಗಳನ್ನು ಮಾತ್ರ ಅಲ್ಲ, ಅಂತ ಜಾಗ ಅದು. ಒಬ್ಬನಿದ್ದಾನೆ, ಅವನೇ ರಾಮ. ರತ್ನಾಕರ ಅವಸರಿಸಿದ, ಎಲ್ಲಿದ್ದಾನೆ ರಾಮ? ಈಗಲೇ ಹೊರಟೇನು. ನೀನು ಎಲ್ಲಿ ಹೋದ್ರು ಎಲ್ಲಿ ಹುಡುಕಿದ್ರು ಹಾಗೆಲ್ಲ ಸಿಗೋದಿಲ್ಲ ಅವನು. ನೀನು ಒಂದು ಕೆಲಸ ಮಾಡು, ಇಲ್ಲೇ ಕುಳಿತು ಕರೆ ಅವನನ್ನು, ಇಲ್ಲಿಗೆ ಬರ್ತಾನೆ. ಅವನ ಸ್ವಭಾವ ಅದು. ಎಲ್ಲೂ ಹೋಗ್ಬೇಕಾಗಿಲ್ಲ, ನೀನು ಇರುವಲ್ಲೇ ಕುಳಿತು ಕರೆದ್ರೆ ಸಾಕು. ಪ್ರೀತಿಯಿಂದ ಕರಿಬೇಕು, ಆತ್ಮದ ಆಳದಿಂದ ಕರಿಬೇಕು. ಕರೆದ್ರೆ ಬರ್ತಾನೆ, ಇಲ್ಲಿಗೆ ಬರ್ತಾನೆ ಅವನು. ಕರೆ. ಆದ್ರೆ ಅವನು ಬರುವವರೆಗೂ ಕರಿಬೇಕು. ನೀನು ನಿರಂತರವಾಗಿ ಕರಿಬೇಕು. ನೀನು ಹೇಳ್ಬಾರದು, ಅಲ್ಲಾಡಬಾರದು, ಕುಳಿತಲ್ಲಿಂದ ಕದಲಬಾರದು. ಕರಿತಾನೇ ಇರಬೇಕು, ಕರಿತಾನೇ ಇರಬೇಕು. ಬರುವವರೆಗೂ ಕರಿಬೇಕು. ಹಾಗೆ ಮಾಡಿದ್ರೆ ಅವನು ಬರ್ತಾನೆ ಎಂಬುದಾಗಿ ಹೇಳಿ ರಾಮನಾಮವನ್ನ ಉಪದೇಶ ಮಾಡಲಿಕ್ಕೆ ಹೊರಟ್ರಂತೆ ವಾಲ್ಮೀಕಿಗಳು. ಅವನ ಬಾಯಲ್ಲಿ ಏನು ಮಾಡಿದ್ರು ಉಚ್ಚಾರಾಗಲಿಲ್ಲ. ಒತ್ತಕ್ಷರ ಇಲ್ಲ ರಾಮ ಎನ್ನುವಾಗ, ಮಹಾಪ್ರಾಣ ಇಲ್ಲ, ಅದೆಲ್ಲ ಏನೂ ಇಲ್ಲ, ಬಹಳ ಸರಳವಾಗಿದೆ. ಆದ್ರೆ ಆ ನಾಲಿಗೆ ಅದೆಷ್ಟು ದಪ್ಪವಾಗಿ ಹೋಗಿತ್ತು ಅಂದ್ರೆ ರಾಮ ಅಂತ ಅನ್ಲಿಕ್ಕೆ ಬರಲಿಲ್ಲ. ಅದು ನಾಲಿಗೆ ಸಮಸ್ಯೆಗಿಂತ ಅವರಿಗಿನ ಸಂಸ್ಕಾರಗಳು, ಅವರಿಗಿನ ಬದುಕು ಅಷ್ಟು ದೂರ ಕರ್ಕೊಂಡು ಹೋಗಿದೆ ರಾಮನಿಂದ. ಹಾಗೆ ರಾಮ ಅನ್ಲಿಕ್ಕೆ ಬರಲಿಲ್ಲ. ನಾವೆಲ್ಲ ಭಾಗ್ಯಶಾಲಿಗಳು, ಕೊನೆ ಪಕ್ಷ ರಾಮ ಅಂತ ಅನ್ಲಿಕ್ಕೆ ಬರ್ತದೆ ನಮ್ಗೆ ಅಂತ ಅನ್ಲಿಕ್ಕೂ ಬರಲಿಲ್ಲ. ಆಗ ವಾಲ್ಮೀಕಿ ನಾರದರು ಆಲೋಚನೆ ಮಾಡ್ತಾರೆ, ಇವನಿಗೆ ರಾಮ ಗೊತ್ತಿಲ್ಲ, ರಾಮ ಅಂದ್ರೆ ಆನಂದ ಅಂತ, ಅದು ಗೊತ್ತಿಲ್ಲ. ಮರ ಗೊತ್ತು, ಮರ ಅಂದ್ರೆ ಹಿಂಸೆ, ಸಂಸ್ಕೃತದಲ್ಲಿ ಮರಣದ ಒಂದು ಭಾಗ ಅದು. ಮರ ಎನ್ನುವಾಗ ಮರಣ ಅಂತ ಗೊತ್ತು ಹಾಗೆ. ನಾ ಬಿಟ್ಬಿಡು, ಕೊನೆಯಲ್ಲಿ ಮರ ಅಂತ ತಗೋ ನೀನು ಅಂತ, ಅದು ಗೊತ್ತು. ಹಾಗಾಗಿ ನೀನು ಒಂದು ಕೆಲಸ ಮಾಡು, ಮರ 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 ಅಂತ ಹೇಳ್ತಾ ಹೋಗು. ಕನ್ನಡದಲ್ಲಿ ಅಂದ್ರೆ ಆ ಮರಗಳೆಲ್ಲ ಗೊತ್ತು ಅವನಿಗೆ, ಕನ್ನಡ ಭಾಷೆ ಸ್ವೀಕಾರ ಮಾಡಿದ್ರೆ. ಮರ ಅಂದ್ರೆ ಮರಗಳ ಮಧ್ಯದಲ್ಲಿ ಬದುಕೋ ಅಂತ. ಹಾಗಾಗಿ ಮರ ಗೊತ್ತಲ್ವಾ, ಮರ 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 ಅಂತ ಹೇಳು, ಸರಿಯಾಗ್ತದೆ, ಮುಂದೆ ಒಳ್ಳೇದಾಗ್ತದೆ ಅಂತ. ಪ್ರಶ್ನೆ ಬರ್ಬೋದು, ಏನು ಹಿಂದು ಮುಂದಾಗಿ ಮಂತ್ರ ಉಪದೇಶ ಮಾಡ್ತಾರ ಎಲ್ಲರೂ? ಹೀಗೊಂದು ಕ್ರಮ ಉಂಟಾ? ರಾಮನಾಮವನ್ನು ಹಿಂದು ಮುಂದಾಗಿ ಹೇಳ್ಕೊಡ್ತಾರ ಅಂತಂದ್ರೆ ಅದಕ್ಕೆ ಉತ್ತರ ಇಷ್ಟೇ, ಹಿಂದು ಮುಂದಾದ ಬದುಕಿಗೆ ಹಿಂದು ಮುಂದಾದ ಮಂತ್ರವೇ ಮದ್ದು ಅಂತ. ಬದುಕು ಈಗ ಹಿಂದೆ ಮುಂದಾಗಿದೆ, ಹಾಗಾಗಿ ಅದಕ್ಕೆ ಅದೇ ರೀತಿಯ ಮದ್ದು ಬೇಕಾಗ್ತದೆ ಅಂತ. ಹಾಗಾಗಿ ಅದೇ ಮದ್ದು ಅದಕ್ಕೆ ಒಂದು. ಇನ್ನೊಂದು, ಅದು ಹೇಳಿ ಕೇಳಿ ರಾಮನಾಮ, ಅದು ಹಿಂದು ಮುಂದಾಗಿ ಪ್ರವೇಶ ಮಾಡಿದ್ರು ಕೂಡ ತನ್ನನ್ನು ತಾನು ಸರಿ ಮಾಡಿಕೊಂಡು ಇವನನ್ನು ಸರಿ ಮಾಡ್ತದೆ. ಅದು ಹಿಂದು ಮುಂದಾದ ಈ ಜೀವವನ್ನು, ಈ ಬದುಕನ್ನು ಪುನಃ ತನ್ನ ಕಾಲ ಮೇಲೆ ನಿಲ್ಲಿಸಿ ಆ ಒಂದು ಕಾರ್ಯವನ್ನು ಮಾಡ್ತದೆ ಅದು. ಹಾಗಾಗಿ ಅದನ್ನಾದ್ರೂ ಬಲ್ರು ಮರ ಮರ ಎಂಬುದಾಗಿ ಉಪದೇಶ ಮಾಡಿದ್ರು. ಹಾಗೆ ಜಪಿಸಲಿಕ್ಕೆ ಆರಂಭ ಮಾಡಿದ ರತ್ನಾಕರ. ಮರ 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 ಎನ್ನುವಾಗ ಮತ್ತೆಲ್ಲ ಮರ್ತೋಯ್ತಂತೆ. ಮರವಿನ ಮಂತ್ರ ಆರಂಭದಲ್ಲಿ ಅದು.
ಎಲ್ಲ ಸುತ್ತಮುತ್ತ ಇರೋ ಪ್ರಪಂಚ ಮರೆಯಾಗಿ ಹೋಯಿತು. ಮರ 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 ಮರ. ಎಷ್ಟರ ಮಟ್ಟಿಗೆ ಅಂದ್ರೆ ನಾರದರು ಹೋಗಿದ್ದು ಗೊತ್ತಾಗಲಿಲ್ಲ, ನಾರದರು ಹೊರಟು ಹೋಗಿದ್ದು ಗೊತ್ತಿಲ್ಲ. ಹಾಗೆ ಮೈಮರೆತ ರತ್ನಾಕರ. ಹಾಗೆ ಮೈಮರೆತವನು ಅವನು ಎಂಥ ಪಾಪಿ ಆದರೂ ಕೂಡ ನರಳಿ ಬರಲಿಕ್ಕೆ ಸಾಧ್ಯ ಇದೆ, ಉದ್ಧಾರವಾಗಲಿಕ್ಕೆ ಸಾಧ್ಯ ಇದೆ. ಮರೆವು ಕೂಡ ವರ. ಮರೆವು ಶಾಪ, ಅರಿವು ಶಾಪ. ನೆನಪು ಶಾಪ ಆಗ್ಬೋದು. ಕೆಲವು ನೆನಪುಗಳು ಶಾಪವಾಗ್ತವೆ, ಕೆಲವು ಮರೆವುಗಳು ಕೂಡ ಶಾಪ ಆಗ್ತವೆ, ಕೆಲವು ನೆನಪುಗಳು ವರವಾಗ್ತವೆ, ಕೆಲವು ಮರೆವುಗಳು ಕೂಡ ವರವಾಗ್ತವೆ. ಇಲ್ಲಿ ಮರೆವು ಮಹಾ ವರವಾಗಿ ಬಂದಿದೆ. ಪ್ರಪಂಚವನ್ನು ಮರೆತು ರಾಮ 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 ಜಪ ನಡೀತಾ ಇದೆ. ಮುಂದಿನ ಸೋಮವಾರ ನೋಡೋಣ ಆ ಜಪದ ಪರಿಣಾಮ ಎಲ್ಲಿಗೆ ತಲುಪಿತು. ಹಾಗೆ ಅವ್ರ ಹೆಂಡತಿ ಮಕ್ಕಳು ಏನ್ ಮಾಡಿದ್ರು ಮುಂದೆ, ಅದೊಂದು ಪ್ರಶ್ನೆ ಕೂಡ ಇದೆಯಲ್ಲ. ಸಂಸಾರ ಮನೆ ಎಲ್ಲ ಇದೆಯಲ್ಲ, ಸಂಬಂಧಿಕರು ಅವರೆಲ್ಲ ಏನ್ ಮಾಡಿದ್ರು, ಅವ್ರೇನು ಸುಮ್ಮನೆ ಬಿಡ್ತಾರಾ? ಈ ಪ್ರಶ್ನೆಗೆ ಉತ್ತರವನ್ನ ಮುಂದಿನ ಸೋಮವಾರ ಕಂಡುಕೊಳ್ಳೋಣ. ಹರೇ ರಾಮ.